ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಬೇಸಿಕಲಿ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರ ಒಂದು ಪ್ರಶ್ನೆಗಳಿಗೆ, ಸರ್ಕಾರಿ ನೌಕರರ ಒಂದು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಯಾವ ಒಂದು ಬೇಡಿಕೆಗಳನ್ನು ಇಡಲಾಗ್ತಾ ಇದೆ, ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂತಹ ಬೇಡಿಕೆಗಳನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ, ಈ ಒಂದು ಎಲ್ಲ ಅಂಶಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಡಿ.ಎ ಯಾವ ರೀತಿ ಹೆಚ್ಚಳ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ, ಫಿಟ್ಮೆಂಟ್ ಯಾವ ರೀತಿ ಹೆಚ್ಚಳ ಆಗಬೇಕು, ಅದೇ ರೀತಿಯಾಗಿ ಸರ್ಕಾರಿ ನೌಕರರ ಓವರಾಲ್ ಸಂಬಳದಲ್ಲಿ ಯಾವ ರೀತಿಯಾದಂತಹ ಹೆಚ್ಚಳ ಆಗಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ. ಹಾಗಾಗಿ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂಥ ಒಂದು ಯೋಜನೆಗಳ ಕಂಪ್ಲೀಟ್ ಆಗಿರುವಂತಹ ರೂಪುರೇಷೆ, ಕಂಪ್ಲೀಟ್ ಆಗಿರುವಂತಹ ಬ್ಲೂ ಪ್ರಿಂಟ್ ಅನ್ನ ಇವತ್ತಿನ ಒಂದು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಸೊ ಬೇಸಿಕಲಿ ಈ ಒಂದು ವಿಡಿಯೋದಿಂದ ನಮಗೆ ಅರ್ಥ ಆಗುತ್ತೆ ಸರ್ಕಾರಿ ನೌಕರರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಇನ್ನಿತರ ಒಂದು ಜನರು ಯಾವ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಟುಕೊಂಡಿದ್ದಾರೆ, ಯಾವ ರೀತಿಯಾದಂತಹ ಬೇಡಿಕೆಗಳು ಸರ್ಕಾರದ ಮುಂದೆ ಇದೆ, ಯಾವ ರೀತಿಯಾದಂತಹ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗೋಕೆ ಹೊರಟಿವೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಈ ಒಂದು ಲೈವ್ಗೆ ಆದಷ್ಟು ಜಾಸ್ತಿ ಜನರನ್ನ ಸೇರಿಸೋಕೆ ಟ್ರೈ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 7ನೇ ವೇತನ ಆಯೋಗ ಸರ್ಕಾರಿ ನೌಕರರು, ಸ್ಪೆಷಲಿ ಕರ್ನಾಟಕದಲ್ಲಿ ತುಂಬಾ ದಿನಗಳಿಂದ ಕಾಯ್ತಾ ಇರುವಂತಹ ಒಂದು ಯೋಜನೆ. 2 ವರ್ಷಗಳಿಂದ ಡಿಲೇ ಆಗ್ತಾ ಬಂದಿರುವಂತಹ 7ನೇ ವೇತನ ಆಯೋಗ ಲಾಸ್ಟ್ ಟೈಮ್ ಇವಾಗ 1-2 ತಿಂಗಳು ಮಾತ್ರ ಉಳಿದಿದೆ. 7ನೇ ರಾಜ್ಯ ವೇತನ ಆಯೋಗ ಏನು ಡಾಕ್ಟರ್ ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ತಯಾರಿಸಲಾಗಿತ್ತು. ಅದಕ್ಕೆ ಕೊಟ್ಟಿರುವಂತ ಒಂದು ಟೈಮು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಮುಗಿಯುತ್ತೆ. ಅಕ್ಟೋಬರ್ನಲ್ಲಿ ಅದಕ್ಕೆ ಕೊಟ್ಟಿರುವಂತಹ ಹೆಚ್ಚುವರಿ 5 ತಿಂಗಳುಗಳು ಮುಗಿತಾ ಬಂದಿದೆ. ಹಾಗಾಗಿ ಸರ್ಕಾರಿ ನೌಕರರು ಮತ್ತು ಪದಾಧಿಕಾರಿಗಳು ಇಲ್ಲಿ ಒಂದೇ ಒಂದು ಪ್ರಶ್ನೆಯನ್ನ ಅವರ ಮುಂದಿದೆ. ಬೇಸಿಕಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ಒಂದು ಫಿಟ್ಮೆಂಟ್ ನ ಅಡಿಯಲ್ಲಿ ಸಂಬಳ ಸಿಗಲಿದೆ, ಅಷ್ಟು ಫಿಟ್ಮೆಂಟ್ ಸರ್ಕಾರಿ ನೌಕರಿಗೆ ವೈಜ್ಞಾನಿಕವಾಗಲಿದೆಯಾ? ಏನಕ್ಕಂದ್ರೆ ಒಂದು 6ನೇ ವೇತನ ಆಯೋಗದ ಟೈಮಲ್ಲಿ ನೌಕರರಿಗೆ 30% ಫಿಟ್ಮೆಂಟ್ ನೊಂದಿಗೆ ಡಿ.ಎ ನ ಬೇಸಿಕ್ ಜೊತೆ ಮೆರ್ಜ್ ಮಾಡುವ ಮುಖಾಂತರ ಭರ್ಜರಿಯಾಗಿರುವಂತಹ ಒಂದು ಉಡುಗೊರೆಯನ್ನ ಕೊಡಲಾಗಿತ್ತು. ಅವಾಗ ಕೂಡ ಇರುವಂತದ್ದು ಸಿದ್ದರಾಮಯ್ಯನವರೇ. ಹಾಗಾಗಿ ಸರ್ಕಾರಿ ನೌಕರರು ತುಂಬಾನೇ ಆಶಾವಾದಿಗಳಾಗಿ ಇಲ್ಲಿ ಸಿದ್ದರಾಮಯ್ಯನವರ ಒಂದು ಡಿಸಿಷನ್ಗೆ ಇಲ್ಲಿ ವೇಟ್ ಮಾಡ್ತಿದ್ದಾರೆ. ಅಂಡ್ ಒಂದು ಒಳ್ಳೆಯ ವೈಜ್ಞಾನಿಕ ಡಿಸಿಷನ್ ಅವರು ತೆಗೆದುಕೊಳ್ತಾರೆ, ಎಲ್ಲ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇಲ್ಲಿ ಸರ್ಕಾರಿ ನೌಕರರು ನೋಡ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಬೇಸಿಕಲಿ ಒಂದಿಷ್ಟು ಪ್ರಶ್ನಾವಳಿಗಳನ್ನ 7ನೇ ವೇತನ ಆಯೋಗದ ಕಡೆಯಿಂದ ಕೇಳಲಾಗಿತ್ತು. ಲೈಕ್ ಫಿಟ್ಮೆಂಟ್ ಎಷ್ಟು % ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಹಾಗಾದ್ರೆ ಅದಕ್ಕೆ ಕಾರಣಗಳನ್ನ ನೀಡಬೇಕು. ಸೊ ಅದಕ್ಕೆ ಪ್ರತಿಶತವಾಗಿರುವ ಕಾರಣಗಳನ್ನ ಕೂಡ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ಕಡೆಯಿಂದ ನೀಡಲಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕೇಂದ್ರ ಸರ್ಕಾರದ ಡಿ.ಎ ಕಂಪೇರ್ ಮಾಡಿದಾಗ 46% ನಡೀತಾ ಇದೆ, ನಮ್ಮ ಒಂದು ರಾಜ್ಯದಲ್ಲಿ 31-32% ನಡೀತಾ ಇದೆ. ಆ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರಿ ನೌಕರು ಕೇಳ್ತಾ ಇರುವಂತದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು. ಯಾವ ರೀತಿಯಾಗಿ ಅವರಿಗೆ 46% ಡಿ.ಎ ಸಿಗ್ತಾ ಇದೆ, ಕೂಡ ಅನುಭವಿಸ್ತಿರುವಂತಹ ಒಂದು ಹಣದುಬ್ಬರ ಅಷ್ಟೇನೆ, ನಾವು ಕೂಡ ಅನುಭವಿಸ್ತಿರುವಂತಹ ಹಣದುಬ್ಬರ ಅಷ್ಟೇನೆ. ಗ್ಯಾಸ್ ಸಿಲಿಂಡರ್ ಬೆಲೆ ಕೇಂದ್ರದಲ್ಲಿ ಅಷ್ಟೇ ಇರುತ್ತೆ, ರಾಜ್ಯದಲ್ಲಿಯೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಸಮಾನ ಕೆಲಸ ಮಾಡುವಂತಹ ನೌಕರರಿಗೆ ಸಮಾನವಾಗಿರುವಂತಹ ವೇತನದ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಡಿ.ಎ ನೀಡುತ್ತಿದ್ದಾರೆ ಅಷ್ಟೇ ಡಿ.ಎನ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನೀಡಬೇಕು ಅಂತ ಕೇಳಲಾಗಿದೆ. ಅದೇ ರೀತಿಯಾಗಿ HR.ನ ಪ್ರತಿಯೊಂದು ವೇತನ ಆಯೋಗ ರಚನೆಯಾದಾಗ HR.ನ ಪರಿಷ್ಕರಣೆ ಮಾಡಲಾಗುತ್ತೆ. ಸೊ ಯಾವ ರೀತಿಯಾದಂತಹ ಒಂದು ಮನೆ ಬಾಡಿಗೆ ಭತ್ಯೆಗಳು ಹೆಚ್ಚಳವಾಗ್ತಾ ಇವೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸೊ ಹಾಗಾಗಿ ಡಿ.ಎ ಕನಿಷ್ಠ 25% ಹೆಚ್ಚಾದಾಗ ಒಂದು HR.ನ 3% ಹೆಚ್ಚಳ ಮಾಡಬೇಕು. ಡಿ.ಎ 50% ತಲುಪಿದಾಗ HR.ನ 6% ನಿಂದ ಇನ್ಕ್ರೀಸ್ ಮಾಡಬೇಕು ಅಂತ ಕೂಡ ಒಂದು ಸಮಿತಿಗೆ ಇಲ್ಲಿ ವರದಿಯನ್ನ ನೀಡಲಾಗಿದೆ. ಹಾಗಾಗಿ ಸರ್ಕಾರಿ ನೌಕರರ ಒಂದು ಹಲವಾರು ಸಮಸ್ಯೆಗಳು, ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು, ಅದರಲ್ಲಿಯೂ ಕೂಡ ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, NPS ಅಡಿಯಲ್ಲಿ ರಿಟೈರ್ಡ್ ಆಗಿರುವಂತಹ ನೌಕರರಿದ್ದಾರೆ. ಅವರಿಗೆ ತಿಂಗಳಿಗೆ ತೀರಾ ಕಡಿಮೆ ಪಿಂಚಣಿ ಸಿಗ್ತಾ ಇದೆ. ಅದು ಅವರ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನ ಕವರ್ ಮಾಡೋಕೆ ಸಾಕಾಗುವುದಿಲ್ಲ. ಹಾಗಾಗಿ
ಯಾರೆಲ್ಲ ನೌಕರರಿದ್ದಾರೆ ಒಂದು ದಿನ ಅವರು ರಿಟೈರ್ಡ್ ಆಗುವಂಥದ್ದು ಖಚಿತವಾಗಿದೆ. ಸೊ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ತುಂಬಾನೇ ಸರಾಗವಾಗಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆದರೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅಥವಾ ಒಂದು ರೋಗಗಳು ಹೇಳ್ಕೊಂಡು ಬರೋದಿಲ್ಲ. ನೀವು ರಿಟೈರ್ಡ್ ಆಗದೆ ಇರಬಹುದು, ಇವಾಗ ನೀವು ಡ್ಯೂಟಿಯಲ್ಲಿ ಇರಬಹುದು, ನಿಮಗೂ ಕೂಡ ರೋಗಗಳು ಬರಬಹುದು. ಹಾಗಾಗಿ ಸರ್ಕಾರಿ ನೌಕರರ ಮೊಟ್ಟ ಮೊದಲ ಪ್ರಾಮುಖ್ಯತೆ ಇಲ್ಲಿರುವಂಥದ್ದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನ ಅತಿ ವಿಳಂಬ ಮಾಡದೆ ತುಂಬಾನೇ ಈಸಿ ಸ್ಟೆಪ್ಸ್ಗಳಲ್ಲಿ ಸರ್ಕಾರಿ ನೌಕರರಿಗೆ ತಲುಪುವಂತೆ ವಿದೌಟ್ ಎನಿ ಸಿಂಗಲ್ ರುಪೀಸ್ ಸರ್ಕಾರಿ ನೌಕರರ ಒಂದು ಮಕ್ಕಳಿಗೆ ಅವರ ಒಂದು ಕುಟುಂಬಕ್ಕೆ ನೀಡಬೇಕು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ಏನು, ಹೆಣ್ಣು ಮಕ್ಕಳು ಫಿಮೇಲ್ ಸರ್ಕಾರಿ ನೌಕರರು ಇರ್ತಾರೆ, ಅವರ ಒಂದು ಪೇರೆಂಟ್ಸ್ಗೆ ತುಂಬಾ ತೊಂದರೆ ಆಗುತ್ತೆ. ಏನಕಂದ್ರೆ ಅವರು ಮ್ಯಾರೇಜ್ ಆದ್ಮೇಲೆ ಅವರ ಒಂದು ಗಂಡನ ಕಡೆ ಹೋಗ್ತಾರೆ. ಸೊ ಅದ್ರಿಂದ ಫಿಮೇಲ್ಸ್ ಒಂದು ಪೇರೆಂಟ್ಸ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗೋದಿಲ್ಲ. ಅದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ 7ನೇ ವೇತನ ಆಯೋಗಕ್ಕೆ ಇಲ್ಲಿ ಒಂದು ವರದಿಯನ್ನ ಸಲ್ಲಿಸಲಾಗ್ತಾ ಇದೆ, ಒಂದು ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಸೊ ಬೇಸಿಕಲಿ 7ನೇ ವೇತನ ಆಯೋಗದ ಕಡೆಯಿಂದಲೇ ಸರ್ಕಾರಿ ನೌಕರರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಯಾವ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಗಳಿದೆ, ಫಿಟ್ಮೆಂಟ್ ಗೆ ಸಂಬಂಧಿಸಿದಂತ ಎಕ್ಸ್ಪೆಕ್ಟೇಷನ್ ಏನಿದೆ, DA ಗೆ ಸಂಬಂಧಿಸಿದಂತ ಒಂದು ಬೇಡಿಕೆಗಳು ಏನಿದೆ, ಅದಕ್ಕೆ ಸೂಕ್ತ ಕಾರಣಗಳನ್ನ ಕೂಡ ನೀಡಬೇಕು ಅಂತ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ರಶ್ನಾವಳಿ ಒಂದಿಷ್ಟು ದಿನಗಳ ಹಿಂದೆ ರಿಲೀಸ್ ಆಗಿರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಅದೇ ಒಂದು ಪ್ರಶ್ನಾವಳಿಗೆ ಸವಿಸ್ತರವಾಗಿ ವೈಜ್ಞಾನಿಕವಾಗಿರುವಂತಹ ಒಂದು ಉತ್ತರಗಳನ್ನ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ನೀಡಲಾಗ್ತಾ ಇದ್ದು, ಆ ಒಂದು ಉತ್ತರಗಳು ಮುಂದಿನ ದಿನಗಳಲ್ಲಿ ಒಂದು 7ನೇ ವೇತನ ಆಯೋಗ ಅದನ್ನ ಗಮನದಲ್ಲಿಟ್ಟುಕೊಂಡು ಒಂದು ಸರ್ಕಾರಕ್ಕೆ ವರದಿಯನ್ನ ನೀಡಬೇಕು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಸಿಕಲಿ ವೇತನ ಸಮಿತಿಯ ಕೆಲಸ ಇರುವಂತದ್ದು ಜನಸಾಮಾನ್ಯರಿಗೆ ಇಂಟ್ರಾಕ್ಟ್ ಮಾಡಿ, ಜನಸಾಮಾನ್ಯರಲ್ಲದೆ ನೌಕರರಿಗೆ ವಿವಿಧ ಸಂಘ ಸಂಘಟನೆಗಳಿಗೆ ಅವುಗಳಿಂದ ಡೇಟಾನ ಪಡೆದು ಸರ್ಕಾರಿ ನೌಕರರ ವೇತನ ಎಷ್ಟರ ಮಟ್ಟಿಗೆ ಹೆಚ್ಚಳ ಮಾಡಬೇಕು, ಯಾವ ರೀತಿಯಾದಂತಹ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಳಬೇಕು, ಈ ಎಲ್ಲ ಅಂಶಗಳನ್ನ ಅದು ಡಿಸ್ಕಸ್ ಮಾಡುವಂಥದ್ದು ಇದು 7ನೇ ವೇತನ ಆಯೋಗದ ಕೆಲಸ ಆಗಿದೆ. ಸೊ ಹಾಗಾಗಿ ನೋಡೋಣ ಯಾವ ರೀತಿಯಾದಂತಹ ಉತ್ತರಗಳನ್ನ ಇಲ್ಲಿ ನೀಡಲಾಗಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಮೊಟ್ಟ ಮೊದಲನೇದಾಗಿ, ಸೊ ಇಲ್ಲಿ 1ನೇ ಕ್ವಶನ್ ಅನ್ನ ನೀವು ನೋಡೋಣ. ಕಚೇರಿ ವೇಳೆಯನ್ನ ಹೆಚ್ಚಿಸಿ ವಾರದ ಕರ್ತವ್ಯ ದಿನಗಳನ್ನ ಕಡಿಮೆ ಮಾಡುವ ಬಗ್ಗೆ ಸರ್ಕಾರಕ್ಕೆ ಸಾರಿಗೆ, ವಿದ್ಯುತ್, ನೀರು, ಟ್ರಾಫಿಕ್, ಸರ್ಕಾರಿ ವಾಹನ ಇಂಧನ ಹಾಗೂ ನಿರ್ವಹಣೆ ವೆಚ್ಚದಲ್ಲಿ ಆರ್ಥಿಕ ಮಿತವ್ಯಯ ಸಾಧಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗಿರುವಂತೆ, ಸೊ ಬೇಸಿಕಲಿ ಕೇಂದ್ರ ಸರ್ಕಾರಿ ನೌಕರಿಗೆ ಯಾವ ರೀತಿ ಕೊಡ್ತಿದ್ದಾರೆ ಆ ಒಂದು ಟೈಪ್ ಅಲ್ಲೇ ನಮಗೂ ಕೂಡ ಬೆಳಿಗ್ಗೆ 10ಕ್ಕೆ ಬದಲಾಗಿ ಬೆಳಿಗ್ಗೆ 9:30ರಿಂದ ಸಂಜೆ 5:30ಕ್ಕೆ ಬದಲಾಗಿ ಸಂಜೆ 6ರವರೆಗೆ ಬದಲಾಯಿಸಬೇಕು ಅಂತ. ಇವಾಗ ನಾರ್ಮಲ್ ಆಫೀಸ್ ನಡೀತಾ ಇರುವಂತದ್ದು 10ರಿಂದ 6, ಅದನ್ನ 9:30ರಿಂದ ಸಂಜೆ 5:00ವರೆಗೆ ಬದಲಾಗಿ 6 ಗಂಟೆವರೆಗೂ ಬದಲಾಯಿಸಬೇಕು ಅಂತ ಮೊದಲನೇ ಒಂದು ಬೇಡಿಕೆ. ತಿಂಗಳ ಮೊದಲ ಮತ್ತು 3ನೇ ಶನಿವಾರ ಸಾರ್ವತ್ರಿಕ ರಜೆ ನೀಡಬೇಕು ಎಲ್ಲ ಒಂದು ಸರ್ಕಾರಿ ನೌಕರರಿಗೆ. ಜಸ್ಟ್ ಲೈಕ್ ಯಾವ ರೀತಿ ಬ್ಯಾಂಕ್ ಒಂದು ಎಂಪ್ಲಾಯೀಸ್ ಗಳಿಗೆ ರಜೆ ಇರುತ್ತೆ, ಅದೇ ನಮಗೂ ಕೂಡ ತಿಂಗಳ ಒಂದು ಮೊದಲನೇ ವಾರ ಮತ್ತು ಕೊನೆ ವಾರದಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ರಜೆ ನೀಡಬೇಕು ಅಂತ ಕೇಳ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಬೇಡಿಕೆ ವೇತನ ಹೆಚ್ಚಳ ಹೊರೆ ಸರಿದೂಗಿಸುವುದು ಅಂತ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕುವುದು, ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿ ನೌಕರರಲ್ಲಿ ದಕ್ಷತೆ ಮತ್ತು ನೈಪುಣ್ಯತೆ ಹಾಗೂ ಕ್ರಿಯಾಶೀಲತೆಯನ್ನ ಅಳವಡಿಸಿ ಬೇಕು ಅಂತ ಕೇಳ್ತಿದ್ದಾರೆ. ಅದಾದ್ಮೇಲೆ ವೇತನ ಪರಿಷ್ಕರಣೆ, ಕೇಂದ್ರ ನೆರೆ ರಾಜ್ಯಗಳ ವೇತನ ಶ್ರೇಣಿಗಳನ್ನ ಪರಿಗಣಿಸಬೇಕೆ ಅಂತ 7ನೇ ವೇತನ ಆಯೋಗದ ಸಮಿತಿಯ ಒಂದು ಪ್ರಶ್ನೆ ಇದೆ. ನೋಡಿ, ಯಾವುದೇ ಒಂದು ರಾಜ್ಯ ತನ್ನ ಒಂದು ಕೇಂದ್ರ ಮತ್ತು ನೆರೆಹೊರೆಯ ರಾಜ್ಯಗಳನ್ನ ಕಂಪೇರ್ ಮಾಡ್ಕೊಳ್ತಾರೆ. ಸೊ ಬೇಸಿಕಲಿ ನಾವು ಎಕ್ಸಾಂಪಲ್ ಕೊಡ್ತೀವಿ, ಮಹಾರಾಷ್ಟ್ರದಲ್ಲಿ ನಮ್ಗಿಂತ ಸಂಬಳವನ್ನ ಜಾಸ್ತಿ ಪಡಿತಿದ್ದಾರೆ, ಕೇರಳದಲ್ಲಿ ಪಡಿತಿದ್ದಾರೆ, ಆಂಧ್ರದಲ್ಲಿ ಪಡಿತಿದ್ದಾರೆ. ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರುವಂತಹ ಒಂದು ತೆಲಂಗಾಣ ರಾಜ್ಯದಲ್ಲಿಯೂ ಕೂಡ ನಮ್ಮ ರಾಜ್ಯದ ನೌಕರರಿಗೆ ಕಂಪೇರ್ ಮಾಡಿದ್ರೆ ಒಂದು ಹೆಚ್ಚಿನ ಸಂಬಳ ಸಿಗ್ತಾ ಇದೆ. ಈ ರೀತಿಯಾದಂತಹ ತಾರತಮ್ಯ ಎಷ್ಟು ಸರಿ? ಏನಕಂದ್ರೆ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕು ಅಂತ 7ನೇ ವೇತನ ಆಯೋಗದ ಮುಂದೆ ಒಂದು ಪಾಯಿಂಟ್ ಇಟ್ಟಿದ್ದಾರೆ. ಅದನ್ನ ಆರ್ಡರ್ ಅಲ್ಲಿ ಕೂಡ ನಾವು ಆಲ್ರೆಡಿ ನೋಡಿದ್ದೀವಿ. ಹಾಗಾದ್ರೆ ಸರ್ಕಾರ ಕೇಳುವಂತದ್ದು, ಬೇರೆ ಯಾವ್ದಾದ್ರು ರಾಜ್ಯದಲ್ಲಿ ಇದನ್ನ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರಾ, ಬೇರೆ ಯಾವ್ದಾದ್ರು ರಾಜ್ಯ ಅದನ್ನ ಫಾಲೋ ಮಾಡ್ತಾ ಇದ್ರೆ ಅವರನ್ನೇ ನಾವು ಅದನ್ನ ಸ್ಟಡಿ ಮಾಡ್ತೀವಿ, ಅವ್ರು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಆ ಒಂದು ಮೆಥಡ್ ಅನ್ನೇ ನಾವು ಕೂಡ ಇಂಪ್ಲಿಮೆಂಟ್ ಮಾಡೋಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಹಾಗಾಗಿ ಬೇರೆ ನಮ್ಮ ಒಂದು ಸುತ್ತಮುತ್ತಲಿನ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ವೇತನ ಪರಿಷ್ಕರಣೆ ನಡೀತಾ ಇದೆ, ಯಾವ ರೀತಿಯಾದಂತಹ ವೇತನಗಳನ್ನ ನೀಡ್ತಾ ಇದ್ದಾರೆ, DA ಆಗಲಿ, HRA ಆಗಲಿ, ಫಿಟ್ಮೆಂಟ್ಗಳಾಗಲಿ, ಎಷ್ಟನೇ ವೇತನ ಆಯೋಗ ನಡೀತಾ ಇದೆ, ಈ ಎಲ್ಲ ಅಂಶಗಳನ್ನ ವೇತನ ಆಯೋಗದ ಮುಂದೆ ಇಡುವಂತದ್ದು. ಸೊ ಅದೇ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ವೇತನ ಪರಿಷ್ಕರಣೆಗೆ ಕೇಂದ್ರ ಮತ್ತು ನೆರೆ ರಾಜ್ಯಗಳ ವೇತನ ಶ್ರೇಣಿಗಳನ್ನ ಪರಿಗಣಿಸಬೇಕೆ ಅಂತ ಪ್ರಶ್ನೆಗೆ ಅನುಕೂಲವಾಗುವ ಕೇಂದ್ರ ಮತ್ತು ಕೇರಳ ರಾಜ್ಯ ನೌಕರರ
ವೇತನ ಭತ್ಯೆಗಳನ್ನ ಪರಿಗಣಿಸುವುದು ಅಂತ ಕೇಳ್ತಿದ್ದಾರೆ. ಸೊ ಬೇಸಿಕಲಿ ಇಲ್ಲಿ ಸಮಿತಿ ಕೇಳ್ತಾ ಇರುವಂತದ್ದು, ನಾವು ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ನೀಡಬೇಕು ಅಂದ್ರೆ ನಮ್ಮ ಒಂದು ಕೇಂದ್ರ ಬಾಕಿ ಇರುವಂತಹ ಸುತ್ತಮುತ್ತಲಿನ ರಾಜ್ಯಗಳ ವರದಿಗಳನ್ನ ನಾವು ಕನ್ಸಿಡರ್ ಮಾಡಬೇಕಾ ಅಥವಾ ಇಲ್ಲ ಅಂದಿದ್ದಕ್ಕೆ ಯಾವುದು ಅಗತ್ಯ ಇದೆ, ಯಾವುದು ನಮ್ಗಿಂತ ಒಳ್ಳೆಯ ಒಂದು ಸೌಲಭ್ಯಗಳು ನೀಡ್ತಿದ್ದಾರೆ ಆ ಒಂದು ಸೌಲಭ್ಯಗಳನ್ನ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ಉತ್ತರವನ್ನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ನೀಡಲಾಗ್ತಾ ಇದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು, ಇಲ್ಲಿ ನೋಡ್ತಿದ್ದೀರಾ, ಕೇಂದ್ರಕ್ಕೆ ಸಮಾನ ವೇತನ ನೀಡುವ ಸಾಧ್ಯತೆಯ ಬಗ್ಗೆ ಸಮಂಜಸವಾದ ಸಮರ್ಥನೆಗಳು. ಸೊ ಬೇಸಿಕಲಿ ತುಂಬಾ ದಿನಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ದಶಕಗಳಿಂದಲೂ ಕೇಳ್ತಾ ಬಂದಿರುವಂತದ್ದು ಮೊಟ್ಟ ಮೊದಲನೇ ಬೇಡಿಕೆ ಎಂದರೇನೆ ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂತಹ ಒಂದು ವೇತನವನ್ನ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನೀಡಬೇಕು ಅಂತ. ಅದನ್ನ ತುಂಬಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಇಲ್ಲಿ 7ನೇ ವೇತನ ಆಯೋಗ ಸಮಿತಿಗೆ ಕೂಡ ಹೇಳಲಾಗಿದೆ. ಏನಕ್ಕಂದ್ರೆ ಕೇಂದ್ರ ಸರ್ಕಾರಿ ನೌಕರರು ಮಾಡುವಂತಹ ಕೆಲಸ ಸೇಮ್ ಇದೆ, ರಾಜ್ಯ ಸರ್ಕಾರಿ ನೌಕರರು ಮಾಡುವಂತಹ ಕೆಲಸ ಸೇಮ್ ಇದೆ. ಅವರಿಗೆ ಎಷ್ಟು ಹಣದುಬ್ಬರ ತುಟ್ಟಿ ಭತ್ಯೆ ಎಫೆಕ್ಟ್ ಆಗುತ್ತೆ ಅಷ್ಟೇ ನಮಗೂ ಕೂಡ ಆಗುವಂತದ್ದು. ಬಟ್ ಅವರಿಗೆ ಹೆಚ್ಚಿನ ಒಂದು ವೇತನ ಸಿಗುತ್ತೆ, ಬಟ್ ನಮ್ಮ ಸರ್ಕಾರಿ ನೌಕರಿಗೆ ಕಡಿಮೆ ಸಿಗ್ತಾ ಇರುವಂತದ್ರ ಬಗ್ಗೆ ತುಂಬಾ ದಿನಗಳಿಂದ ಸರ್ಕಾರಿ ನೌಕರರು ಬೇಸರವನ್ನ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಸೊ ಇವಾಗ ಇಲ್ಲಿ ಕೇಳ್ತಾ ಇರುವಂತದ್ದು, ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂತಹ ಒಂದು ವೇತನ ಪರಿಗಣನೆ ಮಾಡಬೇಕಾ ಅಂತ. ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇರುವಂತದ್ದು ಬೇಸಿಕಲಿ ಆನ್ಸರ್ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ. 6ನೇ ವೇತನ ಆಯೋಗದಲ್ಲಿ ಪ್ರಸ್ತುತ ಮೂಲ ವೇತನಕ್ಕೆ ಹಾಲಿ ಇರುವ ಶೇಕಡ 31ರಷ್ಟು ತುಟ್ಟಿ ಭತ್ಯೆಯನ್ನ ವಿಲೀನಗೊಳಿಸಿ ಶೇಕಡ 40ರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನ ದಿನಾಂಕ 1/7/2022ರಿಂದ ಜಾರಿಗೆ ತರುವುದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟರ್. ಏನ್ ಹೇಳ್ತಿದ್ದಾರೆ, 6ನೇ ವೇತನ ಆಯೋಗದಲ್ಲಿ ಪ್ರಸ್ತುತ ಮೂಲ ವೇತನಕ್ಕೆ ಹಾಲಿ ಇರುವ 31% ಏನು ತುಟ್ಟಿ ಭತ್ಯೆ ನಡೀತಾ ಇದೆ, ಈ ಒಂದು ತುಟ್ಟಿ ಭತ್ಯೆಯನ್ನ ಮೊಟ್ಟ ಮೊದಲನೇದಾಗಿ ಡಿಎಗೆ ವಿಲೀನಗೊಳಿಸಬೇಕು. ಅಂದ್ರೆ ಡಿಎ ಜೊತೆ ಅದನ್ನ ಮೆರ್ಜ್ ಮಾಡಬೇಕು. ಅದಾದ್ಮೇಲೆ ಶೇಕಡ 40ರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನ ದಿನಾಂಕ 1/7/2022ರಿಂದ ಜಾರಿಗೆ ತರುವುದು ಅಂತ. ಏನಕ್ಕೆ 1/7/2022ರಿಂದ ಕೇಳ್ತಿದ್ದಾರೆ ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಾ ಇದ್ರೆ, ಸರ್ಕಾರಿ ನೌಕರರ ಒಂದು 6ನೇ ವೇತನ ಆಯೋಗ 2016ರಲ್ಲಿ ಜಾರಿಯಾಗಿ 2022ರಲ್ಲಿ ಅದರ ಒಂದು ಅವಧಿ ಮುಕ್ತಾಯಗೊಳ್ಳುತ್ತದೆ. ಆವಾಗ ಬೇಸಿಕಲಿ ಅದಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ಒಂದು ವೇತನ ಸಮಿತಿಯನ್ನ ರಚನೆ ಮಾಡಿ ಸರ್ಕಾರಿ ನೌಕರರ ಒಂದು ವೇತನವನ್ನ ಪರಿಷ್ಕರಣೆ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ಆ ಒಂದು ಕಾರಣದಿಂದಲೇ ಇವಾಗ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು, ನಮಗೆ ಫಿಟ್ಮೆಂಟ್ ಏನ್ ನೀಡ್ತಾ ಇದ್ದೀರಾ ಅದು 40% ನೀಡಬೇಕು. ಅಂಡ್ ಶೇಕಡ ಸದ್ಯದಲ್ಲಿ ನಡೀತಾ ಇರುವಂತ ಒಂದು ಡಿಎನ ಇವಾಗ 31 ನಡೀತಾ ಇತ್ತು. ಸೊ ಅದನ್ನ ಸರ್ಕಾರಿ ನೌಕರೇನು ಮೂಲ ವೇತನ ಒಂದು ಬೇಸಿಕ್ ಸ್ಯಾಲರಿ ಇರುತ್ತಲ್ಲ, ಆ ಒಂದು ಬೇಸಿಕ್ಗೆ ಅದನ್ನ ಮೆರ್ಜ್ ಮಾಡಬೇಕು. ಇದರಿಂದ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಆಲ್ಮೋಸ್ಟ್ ಡಬಲ್ ಆಗುತ್ತೆ, ಸಂಬಳ ಡಬಲ್ ಆಗುತ್ತೆ. ಏನಕ್ಕಂದ್ರೆ ಶೇಕಡ 31ರಷ್ಟು ಡಿಎನೇ ತುಂಬಾನೇ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಶೇಕಡ 30ರಷ್ಟು ಡಿಎನ ಒಂದು ಬೇಸಿಕ್ ಜೊತೆ ಮೆರ್ಜ್ ಮಾಡಿದಾಗ 50ರಿಂದ 60% ವೇತನದಲ್ಲಿ ಹೆಚ್ಚಳ ಆಗುತ್ತೆ. ಇದರಿಂದ ನೌಕರರ ಒಂದು ವೇತನದಲ್ಲಿ ತುಂಬಾನೇ ಹೆಚ್ಚಿನ ಜಿಗಿತ ಕಾಣಲಿದೆ. ಆಲ್ಮೋಸ್ಟ್ ಡಬಲ್ ಆಗುವಂತದ್ದು ಇಲ್ಲಿ ಈ ಒಂದು ಕ್ಯಾಲ್ಕುಲೇಷನ್ ಗಳಿಂದ. ಅಂಡ್ ಅದು ಕೂಡ ನೋಡಿ 1/7/2022ರಿಂದ ಏನಾದ್ರೂ ಜಾರಿ ಆದ್ರೆ ಸರ್ಕಾರಿ ನೌಕರರ ಅಕೌಂಟ್ಗೆ ಒಂದು ಲಂಸಮ್ ಅಮೌಂಟ್ ಸೇರಲಿದೆ. ಒಂದು ಲಂಸಮ್ ಅಮೌಂಟ್ ಯಾವ ರೀತಿ ಸೇರುತ್ತೆ ಅಂದ್ರೆ 1/7/2022ರಿಂದ 40% ಫಿಟ್ಮೆಂಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಗ್ರೂಪ್ ಸಿ ನೌಕರು, ಗ್ರೂಪ್ ಡಿ ನೌಕರು ಅಂದ್ರೂ ಕೂಡ ಅವರಿಗೆ ಅಮೌಂಟ್ ಲಕ್ಷದಲ್ಲಿ ಬರುತ್ತೆ. ಆ ಒಂದು ಅಮೌಂಟ್ ಅನ್ನ ಅಟ್ ಎ ಟೈಮ್ ಕ್ಯಾಶ್ ನಲ್ಲಿ ಸರ್ಕಾರಿ ನೌಕರಿಗೆ ಪೇ ಮಾಡಬೇಕು. ಏನಕ್ಕಂದ್ರೆ ಈ ಒಂದು ಯೋಜನೆ, ಈ ಒಂದು ವೇತನ ಸಮಿತಿ ಆವಾಗಲೇ 1/7/2022ರಿಂದಲೇ ಜಾರಿ ಆಗ್ಬೇಕಾಗಿತ್ತು. ಬಟ್ ಸರ್ಕಾರದ ವೈಫಲ್ಯ, ಸರ್ಕಾರ ಇದನ್ನ ಮಾಡೋಕ್ ಆಗಲಿಲ್ಲ. ಆದ್ದರಿಂದ ನೌಕರರಿಗೆ ಆಗಿರುವಂತ ಒಂದು ನಷ್ಟವನ್ನ ಭರಿಸೋದಕ್ಕೆ ಈ ಒಂದು ವೇತನ ಆಯೋಗವನ್ನ, ಈ ಒಂದು ವೇತನ ಒಂದು ಇಂಪ್ಲಿಮೆಂಟೇಷನ್ ಅನ್ನ 1/7/2022ರಿಂದಲೇ ಜಾರಿ ಮಾಡುವುದರಿಂದ ಸರ್ಕಾರಿ ನೌಕರರಿಗೆ ಇದರಿಂದ ಉಪಯೋಗವಾಗಲಿದೆ, ಸರ್ಕಾರಿ ನೌಕರರಿಗೆ ಇದರಿಂದ ನ್ಯಾಯ ಸಿಗಲಿದೆ ಅಂತ ಹೇಳ್ತಿದ್ದಾರೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೋಡಿ, 2026ರಲ್ಲಿ ಪರಿಷ್ಕರಣೆಯಾಗಲಿರುವ ಕೇಂದ್ರ ವೇತನ ಮತ್ತು ಭತ್ಯೆಗಳನ್ನ ರಾಜ್ಯ ಸರ್ಕಾರಿ ನೌಕರರಿಗೂ ಈಗಾಗಲೇ 26 ರಾಜ್ಯಗಳಲ್ಲಿರುವಂತೆ ಯಥಾವತ್ತಾಗಿ ಅನ್ವಯಗೊಳಿಸಲು ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಅಂತ. ನೋಡಿ 2026ರಲ್ಲಿ ಒಂದು ಪ್ರಮುಖವಾಗಿರುವಂತಹ ಪರಿಷ್ಕರಣೆ ಆಗಲಿದೆ. ಆಲ್ರೆಡಿ ಕೇಂದ್ರದಲ್ಲಿ 7ನೇ ವೇತನ ಆಯೋಗ ನಡೀತಾ ಇದೆ. ಅವರು 8ನೇ ವೇತನ ಆಯೋಗವನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡ್ತಿದ್ದಾರೆ. ಆ ಒಂದು 8ನೇ ವೇತನ ಆಯೋಗವನ್ನ ಯಥಾವತ್ತಾಗಿ ಅಂದ್ರೆ ಕೇಂದ್ರದ ನೀಡಿರುವ ಹಾಗೆ, ನಮ್ಗೆಲ್ಲರೂ ಗೊತ್ತಿರುವ ಹಾಗೆ 28 ರಾಜ್ಯಗಳಲ್ಲಿ ಆಲ್ರೆಡಿ 25 ರಾಜ್ಯಗಳು 7ನೇ ವೇತನ ಆಯೋಗದ ಅಡಿಯಲ್ಲಿಯೇ ಸಂಬಳವನ್ನ ನೀಡ್ತಾ ಇವೆ. ಬಟ್ ಒಂದಿಷ್ಟು ರಾಜ್ಯಗಳು ಲೈಕ್ ನಮ್ಮ ಒಂದು ರಾಜ್ಯ, ಇನ್ನೊಂದೆರಡು ರಾಜ್ಯಗಳು ಮಾತ್ರ ಇನ್ನು 6ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ನೀಡ್ತಾ ಇರುವಂತದ್ದು ದುರಾದೃಷ್ಟವಶ.
ಬಟ್ ಸರ್ಕಾರಿ ನೌಕರರು ಒಂದು ದೂರದೃಷ್ಟಿಯನ್ನ ನೀವು ನೋಡಬಹುದು ಇಲ್ಲಿ ಸಂಘದ ಒಂದು ಪದಾಧಿಕಾರಿಗಳದು 2026ರಲ್ಲಿ ಕೇಂದ್ರ ಏನು ಪರಿಷ್ಕರಣೆ ಮಾಡುತ್ತೆ ವೇತನದಲ್ಲಿ, ಅದೆಲ್ಲವೂ ಕೂಡ 26 ರಾಜ್ಯಗಳು ಫಾಲೋ ಮಾಡುತ್ತೆ. ಉಳಿದಂತ 26 ರಾಜ್ಯಗಳು ಫಾಲೋ ಮಾಡ್ತಾರೆ. ಅದೇ ಸೇಮ್ ಯಾವ ರೀತಿ ಬೇರೆ ರಾಜ್ಯಗಳು ಅದನ್ನ ಫಾಲೋ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಬೇಸಿಕಲಿ ಆ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ತುಟ್ಟಿ ಭತ್ಯೆ ನೀಡ್ತಾರೆ, ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಫಿಟ್ಮೆಂಟ್ ನೀಡ್ತಾರೆ, ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಒಂದು HRA ನೀಡುತ್ತೆ, ಅದೇ ಸೇಮ್ ಸೌಲಭ್ಯಗಳನ್ನ ನಮಗೂ ಕೂಡ ನೀಡಬೇಕು, ನಾವು ಕೂಡ ಅದನ್ನ ಪಡಿಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ನೌಕರರು ತಿಳಿಸ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಒನ್ ಹೇಳ್ತಾರೆ, ಹಾಲಿ ಇರುವ ಮುಖ್ಯ ವೇತನ ಶ್ರೇಣಿ ಹಾಗೂ 25 ಪ್ರತ್ಯೇಕ ವೇತನ ಶ್ರೇಣಿಗಳನ್ನ ಮುಂದುವರಿಸಬಹುದೇ ಅಂತ ಕೇಳ್ತಾರೆ. ಸೊ 25 ವೇತನ ಶ್ರೇಣಿಗಳು ಇವಾಗ ಪೇ ಬ್ಯಾಂಡ್ಗಳು ಇರುವಂತದ್ದು, ಅವುಗಳನ್ನ ಮುಂದುವರಿಸಬಹುದೇ? ಹಾಲಿ ಇರುವ 25 ಮಾಸ್ಟರ್ ವೇತನ ಶ್ರೇಣಿಗಳನ್ನ ಹಾಗೂ 92 ವೇತನ ಹಂತಗಳನ್ನ ಮುಂದುವರಿಸಿ ಅಂತ ಕೂಡ ಇಲ್ಲಿ ಆನ್ಸರ್ ಗಳನ್ನ ನೀಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಇದೆ, ನೂತನ ವೇತನ ಶ್ರೇಣಿಗಳನ್ನ ಯಾವ ಆಧಾರದ ಮೇಲೆ ರೂಪಿಸಬೇಕು ಅಂತ. ಸೊ ಹೊಸ ವೇತನ ಶ್ರೇಣಿಗಳನ್ನ 2022ನೇ ಸಾಲಿನ ಬೆಲೆ ಸೂಚ್ಯಂಕದ 12 ತಿಂಗಳ ಸರಾಸರಿಯ ಆಧಾರದ ಮೇಲೆ ವೇತನ ಶ್ರೇಣಿಯ ದರಗಳನ್ನ ನಿಗದಿಪಡಿಸಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ. ಬೇಸಿಕಲಿ ಹೊಸ ವೇತನ ಶ್ರೇಣಿ ಏನಿದೆ 2022-23ನೇ ಸಾಲಿನ ಬೆಲೆ ಸೂಚ್ಯಂಕ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುವಂತೆ ಇಲ್ಲಿ ತಯಾರಿಸಬೇಕು. ಪ್ರಸ್ತುತ ವೇತನ ಮತ್ತು ಭತ್ಯೆಗಳ ಸೇರಿ ಮಾಹೆಯಾನ ಎಷ್ಟಿರಬೇಕು ಅಂತ ತುಂಬಾ ಇಂಪಾರ್ಟೆಂಟು, ಗಮನ ಕೊಡ್ಬೇಕು ಎಲ್ಲರೂ ಕೂಡ. ಸೊ ಇಲ್ಲಿ ಪ್ರಸ್ತುತ ವೇತನ ಮತ್ತು ಭತ್ಯೆಗಳು ಸೇರಿ ಮಾಹೆಯಾನ, ಒಂದು ತಿಂಗಳಿಗೆ ವೇತನ ಮತ್ತು ಭತ್ಯೆಗಳು ಸೇರಿದರೆ ಎಷ್ಟಿರಬೇಕು ಅಂತ ಕೇಳ್ತಿದ್ದಾರೆ. ಕನಿಷ್ಠ 40% ಫಿಟ್ಮೆಂಟ್. ಅಗೇನ್ ನೋಡಿ, ಸರ್ಕಾರಿ ನೌಕರರು ತುಂಬಾ ಸ್ಪಷ್ಟವಾಗಿ ತಮ್ಮ ಒಂದು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಕನಿಷ್ಠ 40% ಫಿಟ್ಮೆಂಟ್ ಸರ್ಕಾರ ನೀಡಲೇಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಿದ್ದಾರೆ. 40% ಫಿಟ್ಮೆಂಟ್ ನೀಡಲೇಬೇಕು. ಅದ್ರ ಜೊತೆಗೇನೆ ಜೀವನ ನಿರ್ವಹಣೆಯನ್ನ ಆಧಾರದಲ್ಲಿಟ್ಟುಕೊಂಡು ಗ್ರೂಪ್ ಡಿ ನೌಕರನ ಕನಿಷ್ಠ ಮೂಲ ವೇತನವನ್ನ 31,000 ರೂಪಾಯಿಗೆ ನಿಗದಿಗೊಳಿಸುವುದು. ಗ್ರೂಪ್ ಡಿ ನೌಕರರಿಗೆ ತುಂಬಾನೇ ಇಲ್ಲಿ ಕಷ್ಟ ಆಗ್ತಾ ಇರುವಂತದ್ದು, ಸ್ಪೆಷಲಿ ಅವರ ಒಂದು ಪೇ ಕಮ್ಮಿ ಇರೋದ್ರಿಂದ ಬರೀ 17,000 ರೂಪಾಯಿ ಮಾತ್ರ ಇವಾಗ ಕನಿಷ್ಠ ವೇತನ ಸಿಗ್ತಾ ಇದೆ. ಸೊ ಇದರಲ್ಲಿ ಸಂಸಾರ ನಡೆಸುವುದು ತುಂಬಾನೇ ಕಷ್ಟ ಆಗ್ತಾ ಹೋಗ್ತಾ ಇದೆ. ಆದ್ದರಿಂದ ಗ್ರೂಪ್ ಡಿ ನೌಕರನ ಗಮನದಲ್ಲಿಟ್ಟುಕೊಂಡು ಕನಿಷ್ಠ ಗ್ರೂಪ್ ಡಿ ನೌಕರಿಗೆ ವೇತನ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದ್ರೆ 31,000 ರೂಪಾಯಿಯಿಂದ ಮೇಲ್ಪಟ್ಟಿರುವಂತೆ ಮಾಹಿಯಾನ ಒಂದು ತಿಂಗಳಿಗೆ ಕನಿಷ್ಠ 31,000 ರೂಪಾಯಿ ಸರ್ಕಾರಿ ನೌಕರರ ವೇತನ ಇರಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರ ಒಂದು ಸಂಘದ ಕಡೆಯಿಂದ ಕೇಳ್ಕೊಳ್ತಾ ಇರುವಂತದ್ದು. ಮುಖ್ಯ ವೇತನ ಶ್ರೇಣಿಯ ಗರಿಷ್ಠ ಹಾಗೂ ಕನಿಷ್ಠ ವೇತನಗಳ ನಡುವಿನ ಒಂದು ಅನುಪಾತ ಪುನರ್ ಪರಿಶೀಲನೆ ಮಾಡಬೇಕಾ ಅಂತ. ಸೊ ಬೇಸಿಕಲಿ ಮುಖ್ಯ ವೇತನ ಶ್ರೇಣಿಗಳ ನಡುವಿನ ಗ್ಯಾಪ್ ಏನು ಒಂದು ಸ್ಯಾಲರಿಯಲ್ಲಿ ಡಿಫರೆನ್ಸ್ ಇರುತ್ತೆ, ಅದನ್ನ ಮತ್ತೆ ರೀಕನ್ಸಿಡರ್ ಮಾಡಬೇಕಾ ಅಂತ ಕೇಳಲಾಗ್ತಾ ಇದೆ. ಅದಕ್ಕೇನು ಹೇಳ್ತಾರೆ, ಪರಿಷ್ಕರಿಸಲಿರುವ ವೇತನ ಶ್ರೇಣಿಗಳಲ್ಲಿನ ಕನಿಷ್ಠ ಹಾಗೂ ಗರಿಷ್ಠ ವೇತನದ ನಡುವಿನ ಈಗಿರುವ ಅನುಪಾತ 1:5, 1:20 ಇದೆ. ಅದರ ಬದಲಾಗಿ 1:8.86ಗೆ ನಿಗದಿಪಡಿಸಿ ಶಿಫಾರಸು ಮಾಡುವುದು ಅಂತ. ಅಂದರೆ ಹೈಯೆಸ್ಟ್ ಪೋಸ್ಟ್ಗಳು ಮತ್ತು ಲೋಯೆಸ್ಟ್ ಪೋಸ್ಟ್ ಪಡೆದಿರುವಂತಹ ವ್ಯಕ್ತಿಗಳ ನಡುವೆ ತುಂಬಾನೇ ಹೆಚ್ಚಿನ ವೇತನದಲ್ಲಿ ಡಿಫರೆನ್ಸ್ ಇರಬಾರದು ಅನ್ನೋ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಆ ಒಂದು ಡಿಫರೆನ್ಸ್ ಅನ್ನ ಕಡಿಮೆ ಮಾಡಬೇಕು. ಒಂದೊಂದು ಪೋಸ್ಟ್ಗಳಲ್ಲಿ ನೀವು ನೋಡಿದ್ದೀರಾ ಎಷ್ಟು 40ರಿಂದ 50% ವರೆಗೂ ಸರ್ಕಾರಿ ನೌಕರ ಸಂಬಳದಲ್ಲಿ ಡಿಫರೆನ್ಸ್ ಇರುವಂತದ್ದು. ಆ ಒಂದು ತಾರತಮ್ಯವನ್ನ ಆದಷ್ಟರ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತ ಇಲ್ಲಿ 1:1.896ಗೆ ಇಲ್ಲಿ ಡಿಕ್ರೀಸ್ ಮಾಡೋಕೆ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಶಿಫಾರಸನ್ನ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ, ವೇತನ ಶ್ರೇಣಿಗಳ ನಡುವೆ ಇರುವ ಹೋಲಿಕೆ ಜವಾಬ್ದಾರಿಗಳಿಗೆ ಅನುಗುಣವಾಗಿದೆಯೇ. ಸೊ ಬೇಸಿಕಲಿ ವೇತನ ಶ್ರೇಣಿಗಳ ನಡುವೆ ಇರುವಂತಹ ಒಂದು ಸಾಪೇಕ್ಷಗಳನ್ನ, ರಿಲೇಟಿವಿಟಿಯನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಹಾಗೆಯೇ ಮುಂದುವರಿಸುವುದು ಸಮಂಜಸವಾಗಿರುತ್ತದೆ ಅಂತ ಹೇಳ್ತಾರೆ. ಸರ್ಕಾರಿ ನೌಕರಿಗೆ ಸೇವೆಯಲ್ಲಿ ಎಷ್ಟು ಮುಂಬಡ್ತಿಗಳಿರಬೇಕು ಅಂತ ತುಂಬಾ ಇಂಪಾರ್ಟೆಂಟು. ಪ್ರಮೋಷನ್ಗಳ ಬಗ್ಗೆ ಕೂಡ ಇಲ್ಲಿ ಒಂದು ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ನೌಕರರಿಗೆ ಎಷ್ಟು ಪ್ರಮೋಷನ್ಗಳು ಇರಬೇಕು ಅಂತ ಒಂದು ಪ್ರಶ್ನೆ ಇದೆ. ನಾರ್ಮಲ್ ಆಗಿ ಯಾವುದೇ ಒಂದು ಸರ್ಕಾರಿ ನೌಕರರು ಒಂದು ಸೇವೆಗೆ ಜಾಯಿನ್ ಆದ್ಮೇಲೆ ಖಂಡಿತವಾಗೂ ಅವರು ನಮಗೆ ಒಂದು ಪ್ರಮೋಷನ್ಸ್ ಗಳು ಇರಬೇಕು, ನಾವು ಆದಷ್ಟು ಹೆಚ್ಚಿನ ಒಂದು ಹುದ್ದೆಗೆ ಸೇರ್ಬೇಕು ಅಂತ ಇರ್ತಾರೆ. ಬಟ್ ಈಗಿರುವಂತಹ ಒಂದು ಅವಕಾಶದಲ್ಲಿ ಬರೀ 1-2 ಪ್ರಮೋಷನ್ ಗಳು ಮಾತ್ರ ಸಿಗ್ತಾ ಇರುವಂತದ್ದು. ಅದನ್ನ ಹೆಚ್ಚಳ ಮಾಡಬೇಕು ಅಂತ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ನೀವು ನೋಡ್ತಿದ್ದೀರಾ, ಒಬ್ಬ ಸರ್ಕಾರಿ ನೌಕರನಿಗೆ ಸೇವಾವಧಿಯಲ್ಲಿ ಕನಿಷ್ಠ 3ರಿಂದ 4 ಮುಂಬಡ್ತಿ ಅವಕಾಶಗಳು ಲಭ್ಯವಾಗುವಂತೆ ಶಿಫಾರಸು ಮಾಡಬೇಕು ಅಂತ ಇಲ್ಲಿ ವೇತನ ಆಯೋಗಕ್ಕೆ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ, ಕನಿಷ್ಠ ವಾರ್ಷಿಕ ವೇತನ ಬಡ್ತಿ ದರ ಎಷ್ಟಿರಬೇಕು ಅಂತ. ವಾರ್ಷಿಕ ವೇತನ ಬಡ್ತಿಯ ದರವನ್ನ ಕೇರಳ ರಾಜ್ಯ
ಮೂಲ ವೇತನಕ್ಕೆ ಶೇಕಡ 3.04 ಅಷ್ಟು ನಿಗದಿಪಡಿಸಬೇಕು ಅಂತ. ಅಂದ್ರೆ ಒಂದು ವರ್ಷಕ್ಕೆ ನಾರ್ಮಲ್ ಏನು ಹೆಚ್ಚಳ ಆಗ್ತಾ ಹೋಗುತ್ತೆ, ಸರ್ಕಾರಿ ನೌಕರರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಅವರು ಒಂದು ವೇತನದಲ್ಲಿ ಬಡ್ತಿ ಮಾಡ್ತಾ ಹೋಗ್ತಾರೆ. ಅದು ಎಷ್ಟು ಇರಬೇಕು ಅಂತ ಕೇಳಿದ್ರೆ ಶೇಕಡ 3.04 ಅಷ್ಟು ಇರಬೇಕು. ಅದು ಕೇರಳ ಮಾದರಿಯಲ್ಲಿ, ಕೇರಳದಲ್ಲಿ ತುಂಬಾನೇ ಒಳ್ಳೆಯ ಒಂದು ಮಾದರಿಯನ್ನ ಅನುಸರಿಸಿಕೊಂಡು ಹೋಗ್ತಿದ್ದಾರೆ. ಅದನ್ನೇ ನಮ್ಮ ರಾಜ್ಯದಲ್ಲೂ ಕೂಡ ಫಾಲೋ ಮಾಡಬೇಕು ಅಂತ ಸರ್ಕಾರಿ ನೌಕರರಿಗೆ ಇಲ್ಲಿ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಸ್ಥಗಿತ ವೇತನ ಬಡ್ತಿ ಸಂಖ್ಯೆಯ ಬಗ್ಗೆ ಏನಾದರೂ ನಿಮ್ಮ ಒಂದು ಅನಿಸಿಕೆ ಇದೆಯಾ ಅಂತ. ಸ್ಥಗಿತ ವೇತನ ಬಡ್ತಿಯನ್ನ ಹಾಲಿ ಇರುವ 8ರಿಂದ 12ಕ್ಕೆ ಹೆಚ್ಚಿಸುವುದು ಹಾಗೂ ಕಚೇರಿ ಮುಖ್ಯಸ್ಥರು ಮಂಜೂರು ಮಾಡಬೇಕು ಅಂತ. ಸ್ಥಗಿತ ವೇತನ ಬಡ್ತಿಯಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು, ಅದನ್ನ 8ರಿಂದ 12ಕ್ಕೆ ಇವಾಗ ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮತ್ತು ಸರ್ಕಾರಿ ನೌಕರರ ಕಡೆಯಿಂದ ಕೇಳಿಕೊಳ್ಳಲಾಗ್ತಾ ಇದೆ. ನೆಕ್ಸ್ಟ್ ಒನ್ ನೀವು ನೋಡ್ತೀರಾ ಇಲ್ಲಿ, ಸಚಿವಾಲಯೇತರ ಸಮಾನ ಹುದ್ದೆಗಳ ವೇತನ ಸಮಾನಾಂತರಗೊಳಿಸಬೇಕಾ ಅಂತ. ಸೊ ನೋಡಿ, ಸಚಿವಾಲಯ ನೌಕರರು ಮತ್ತು ನಮ್ಮ ನೌಕರರ ನಡುವೆ ವೇತನ ತಾರತಮ್ಯಗಳಿದೆ, ಅದನ್ನ ಸಮಾಲೋಚನೆ ಮಾಡಬೇಕಾ ಅಂತ. ಸಚಿವಾಲಯೇತರ ಸಮಾನ ಹುದ್ದೆಗಳ ವೇತನವನ್ನ ಸಮಾನಗೊಳಿಸಲು ಶಿಫಾರಸು ಮಾಡುವುದು. ಸಚಿವಾಲಯ ಸಿಬ್ಬಂದಿಗಳಿಗೆ ಕೇಂದ್ರ ಸಚಿವಾಲಯದ ಮಾದರಿಯಲ್ಲಿ ಹಾಗೂ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಸಚಿವಾಲಯಗಳ ನೌಕರರುಗಳಿಗೆ ಲೋಕಸಭೆ ಅಥವಾ ರಾಜ್ಯಸಭೆ ಸಚಿವಾಲಯ ಮಾದರಿಯಲ್ಲಿ ಪ್ರತ್ಯೇಕ ವೇತನ ಶ್ರೇಣಿ ಮತ್ತು ಭತ್ಯೆಗಳನ್ನ ಮಂಜೂರು ಮಾಡಲು ಇಲ್ಲಿ ಶಿಫಾರಸುಗಳನ್ನ ಹೊರಡಿಸಲಾಗ್ತಾ ಇದೆ. ವಿಶೇಷ ಭತ್ಯೆಗಳ ಬಗ್ಗೆ ಏನಾದರೂ ಟಿಪ್ಪಣಿ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಏನ್ ಹೇಳ್ತಾರೆ ನೋಡಿ, ಅತ್ಯಂತ ವಿಶೇಷ ಕ್ಲಿಷ್ಟಕರ ಅನಾರೋಗ್ಯಕರ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಒಂದು ನೌಕರರಿಗೆ ಪ್ರಸ್ತುತ ನೀಡುತ್ತಿರುವ ವಿಶೇಷ ಭತ್ಯೆಗಳನ್ನ ದ್ವಿಗುಣಗೊಳಿಸಬೇಕು ಅಂತ. ನೋಡಿ, ಒಂದು ಪ್ರಾಬ್ಲಮ್ ಇರುತ್ತೆ, ಎಲ್ಲ ಒಂದು ಸರ್ಕಾರಿ ನೌಕರರ ಜಾಬ್ ಸೇಮ್ ಆಗಿರೋದಿಲ್ಲ. ಒಂದಿಷ್ಟು ಸರ್ಕಾರಿ ನೌಕರರು ತುಂಬಾನೇ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದಿಷ್ಟು ಸರ್ಕಾರಿ ನೌಕರು ಲೈಕ್ BBMP ಅಲ್ಲಿ ಕೆಲಸ ಮಾಡ್ತಿರುವಂತವ್ರು, ಪೊಲೀಸ್ ಇಲಾಖೆಯಲ್ಲಿ ತುಂಬಾನೇ ಹೆಕ್ಟಿಕ್ ಕೆಲಸ ಆಗಿರುತ್ತೆ. ಅಂತ ಒಂದು ಸರ್ಕಾರಿ ನೌಕರಾಗಿರ್ಬೋದು, PWD, KPSC ಎಲ್ಲ ಒಂದು ಸರ್ಕಾರಿ ನೌಕರರ ಜಾಬ್ ಸೇಮ್ ಆಗಿರೋದಿಲ್ಲ. ಅಂತ ಒಂದು ಕ್ಲಿಷ್ಟಕರ ವಾತಾವರಣದಲ್ಲಿ ತುಂಬಾನೇ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಿರುವಂತ ಒಂದು ಸರ್ಕಾರಿ ನೌಕರರ ವೇತನ ಏನ್ ಪ್ರೆಸೆಂಟ್ ಭತ್ಯೆಗಳನ್ನ ನೀಡ್ತಿದ್ದಾರೆ, ಏನು ಅಲವೆನ್ಸಸ್ ಗಳನ್ನ ನೀಡ್ತಿದ್ದಾರೆ, ಆ ಒಂದು ಅಲವೆನ್ಸಸ್ ಗಳನ್ನ ದ್ವಿಗುಣ ಮಾಡಬೇಕು, 2 ಟೈಮ್ಸ್ ಅವರಿಗೆ ಅಲವೆನ್ಸಸ್ ಅನ್ನ ನೀಡಬೇಕು ಅಂತ ಇಲ್ಲಿ ವಿಶೇಷ ಭತ್ಯೆಗಳ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ನೀವು ನೋಡ್ತೀರಾ, ತುಟ್ಟಿ ಭತ್ಯೆ ಬಗ್ಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ದಯವಿಟ್ಟು ಗಮನವಿಟ್ಟು ನೋಡ್ಬೇಕು ಇದನ್ನ. ತುಟ್ಟಿ ಭತ್ಯೆ ಇವಾಗ ಮತ್ತೆ ಜುಲೈನಲ್ಲಿ ತುಟ್ಟಿ ಭತ್ಯೆ ಇನ್ಕ್ರೀಸ್ ಆಗಬೇಕಾಗಿದೆ ಸರ್ಕಾರಿ ನೌಕರರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಈ ರೀತಿಯಾಗಿ ಒಂದು ನೌಕರರ ವೇತನದಲ್ಲಿ ತುಟ್ಟಿ ಭತ್ಯೆ ಬಗ್ಗೆ ಒಂದಿಷ್ಟು ವಿಳಂಬವಾಗದ ಹಾಗೆ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿದ್ರೆ ಸರ್ಕಾರ ಕಾಲಕ್ಕೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಸರ್ಕಾರಿ ನೌಕರರು ಬರೀತಾರೆ, ತುಟ್ಟಿ ಭತ್ಯೆ ಬಗ್ಗೆ ಪ್ರತಿ 6 ತಿಂಗಳಿಗೆ ನೀಡಲಾಗುವ ತುಟ್ಟಿ ಭತ್ಯೆಯನ್ನ ಪರಿಷ್ಕೃತ ವೇತನದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿ ಸಮಾನವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ವಿಳಂಬವಿಲ್ಲದೆ ನೀಡುವುದು ಅಂತ. ನೋಡಿ, ತುಂಬಾ ಸಲ ಏನಾಗುತ್ತೆ, ಸರ್ಕಾರಿ ನೌಕರರಿಗೆ ಇಲ್ಲಿ ತುಟ್ಟಿ ಭತ್ಯೆ ಪಡೆಯೋದ್ರಲ್ಲಿ ತುಂಬಾ ಟೈಮ್ ಮೀರೋಗುತ್ತೆ. ಸೊ ಬೇಸಿಕಲಿ ಕೇಂದ್ರ ಸರ್ಕಾರ ನೀಡಿದ ಮೇಲೆ 1-2 ತಿಂಗಳು 3 ತಿಂಗಳು ಆದ್ಮೇಲೆ ನೀಡ್ತಾರೆ. ಅದು ಕೂಡ ಕೇಂದ್ರ ಸರ್ಕಾರ ಎಷ್ಟು ನೀಡುತ್ತೆ ಅಷ್ಟು ನೀಡೋದಿಲ್ಲ. ಕೇಂದ್ರ ಸರ್ಕಾರ 4% ನೀಡಿದ್ರೆ ರಾಜ್ಯದಲ್ಲಿ 3% ನೀಡ್ತಾರೆ, ಅದು 3 ನೀಡಿದ್ರೆ 2 ನೀಡ್ತಾರೆ. ಸೊ ಈ ರೀತಿಯಾದಂತಹ ತಾರತಮ್ಯ ಮೊಟ್ಟ ಮೊದಲನೇದಾಗಿ ಕಡೆ ಆಗ್ಬೇಕು, ಅದು ಇಲ್ಲಿಗೆ ಕೊನೆ ಆಗ್ಬೇಕು. ಕೇಂದ್ರದಲ್ಲಿ ಎಷ್ಟು ಪರ್ಸೆಂಟ್ ತುಟ್ಟಿ ಭತ್ಯೆಯನ್ನ ನೀಡ್ತಾರೆ ಅಷ್ಟೇ ಪರ್ಸೆಂಟ್ ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಸಿಗಬೇಕು, ಅಂಡ್ ಅದು ಆನ್ ಟೈಮ್ ಸಿಗಬೇಕು. ಇದರಲ್ಲಿ ಯಾವುದೇ ರೀತಿಯಂತ ಡಿಲೇ ಆಗಬಾರದು. ಕೇಂದ್ರ ಇವತ್ತು ನೀಡಿದೆ ಅಂದ್ರೆ ಒಂದು ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಕೇಂದ್ರ ಯಾವ ರೀತಿ ಪೂರ್ವಾನ್ವಯವಾಗಿ ನೀಡಿದ್ರೆ ಅದು ಪೂರ್ವಾನ್ವಯ ಜಾರಿ ಆಗಬೇಕು, ಅಂಡ್ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ಯೆಯಲ್ಲಿ ಯಾವುದೇ ರೀತಿಯಾದಂತಹ ಡಿಲೇ ಆಗಬಾರ್ದು, ಅಂಡ್ ತುಟ್ಟಿ ಭತ್ಯೆ ಕಡಿಮೆ ಕೂಡ ನೀಡಬಾರ್ದು. ಅಂಡ್ ಪ್ರತಿ 6 ತಿಂಗಳಿಗೊಮ್ಮೆ ಚಾಚು ತಪ್ಪದೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನ ಯಥಾವತ್ತಾಗಿ ಸರ್ಕಾರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಏನಕ್ಕಂದ್ರೆ ಈಗಿರುವಂತಹ ಒಂದು ಹಣದುಬ್ಬರದಲ್ಲಿ ಸದ್ಯಕ್ಕೆ ಪಡಿತಿರುವಂತಹ ತುಟ್ಟಿ ಭತ್ಯೆ ಸಾಕಾಗುವುದಿಲ್ಲ. ಇವಾಗ ಜುಲೈನಲ್ಲಿಯೂ ಕೂಡ ತುಟ್ಟಿ ಭತ್ಯೆ ಇನ್ಕ್ರೀಸ್ ಆಗಬೇಕಾಗಿದೆ. ಅಂಡ್ 6 ತಿಂಗಳ ಒಂದು ಲೆಕ್ಕಾಚಾರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಸರ್ಕಾರಿ ನೌಕರಿಗೆ ಮತ್ತೆ 4% ತುಟ್ಟಿ ಭತ್ಯೆ ಘೋಷಣೆ ಆಗುವಂತದ್ದಿದೆ. ಏನಕ್ಕಂದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಏನು ಲೇಬರ್ ಇಂಡೆಕ್ಸ್ ಅಂತ ಕರಿತೀವಿ, AICPI 134.5ಗೆ ತಲುಪಿದೆ. ಇದರರ್ಥ ಅದರ ಒಂದು ಬೆಲೆಯ ಒಂದು ಸೂಚ್ಯಾಂಕದಲ್ಲಿ 2.7 ಆಗಿರೋದ್ರಿಂದ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ಯೆ ಕನಿಷ್ಠ ಪಕ್ಷ 4% ಇಲ್ಲಿ ಹೆಚ್ಚಳ ಆಗಬೇಕಾಗಿದೆ. ಜುಲೈನಲ್ಲಿ ಆಲ್ರೆಡಿ ಆಗಬೇಕಾಗಿತ್ತು, ಬಟ್ ಅದನ್ನ ಇವಾಗ ಆಗಸ್ಟ್ ತಿಂಗಳ ಒಂದು ಕೊನೆಯಲ್ಲಿ ಅಥವಾ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಸರ್ಕಾರಿ ನೌಕರಿಗೆ ನೀಡಲಾಗುವುದು ಎಂಬ ಒಂದು ಚರ್ಚೆ ಇವಾಗ ಕ್ಲೋಸ್ ಆಗ್ತಾ ಇದೆ.
ಸೊ ಈ ಒಂದು ರೂಲ್ ಎಲ್ಲಿಂದ ಬರ್ತಾ ಇದೆ, ಬೇಸಿಕಲಿ 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು. ಅದು ಕೂಡ 46% ಕೇಂದ್ರ ಸರ್ಕಾರಿ ನೌಕರಿಗೆ ಸಿಗ್ತಾ ಇದೆ, 36% ನಮಗೆ ಸಿಗ್ತಾ ಇದೆ, ಅಥವಾ 34 ಸಿಗ್ತಾ ಇದೆ. ಈ ಒಂದು ತಾರತಮ್ಯ ಹೋಗಲಾಡಿಸಬೇಕು. ಇದರಿಂದ ಸರ್ಕಾರಿ ನೌಕರರ ಕನಿಷ್ಠ ಸಂಬಳದಲ್ಲಿ 3,000 ರಿಂದ 4,000 ರೂಪಾಯಿ ಜಿಗಿತ ಕಾಣಲಿದ್ದಾರೆ. ಏನಕ್ಕಂದ್ರೆ ಕೇಂದ್ರದಷ್ಟೇ ನಮಗೆ ವೇತನ ಸಿಗಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ತುಟ್ಟಿ ಭತ್ಯೆ ಒಂದು ಪಾತ್ರ ತುಂಬಾನೇ ದೊಡ್ಡದಾಗಿದೆ. ಇದಾದ್ಮೇಲೆ HR ಬರುತ್ತೆ. ಬಟ್ ತುಟ್ಟಿ ಭತ್ಯೆಯನ್ನ ಮೊಟ್ಟ ಮೊದಲನೇದಾಗಿ ಸರಿ ಸಮಾನಗೊಳಿಸಿದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಒಂದು ಏನು ವೇತನ ತಾರತಮ್ಯ ಇದೆ ಅದು 80% ಸಾಲ್ವ್ ಆಗಲಿದೆ. ತುಟ್ಟಿ ಭತ್ಯೆ ಒಂದು ಮೇಜರ್ ಕಾರಣವಾಗಿರುವಂತದ್ದು ನೌಕರರ ಒಂದು ವೇತನದಲ್ಲಿ ಹೆಚ್ಚಳ ಮತ್ತು ಕಡಿಮೆ ಆಗೋದಕ್ಕೆ. ಇದಾದ್ಮೇಲೆ ಮನೆ ಬಾಡಿಗೆ ಭತ್ಯೆಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಇದೆ. ಸೊ ಇದು ನೀವು ನೋಡ್ತಾ ಇರುವಂತದ್ದು ಬೇಸಿಕಲಿ ಯಾವ್ಯಾವ ಗ್ರೂಪ್ಗಳಿಗೆ ಎಷ್ಟೆಷ್ಟು ಮನೆ ಬಾಡಿಗೆ ಭತ್ಯೆ ನೀಡಬೇಕು ಅನ್ನೋ ಒಂದು ಪಾಯಿಂಟ್ ಇದೆ. ದಯವಿಟ್ಟು ಎಲ್ಲರೂ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಲಭ್ಯವಿರುವ 2021ರ ಜನಸಂಖ್ಯೆಯ ಮಾಹಿತಿಯನ್ನ ಆಧಾರದಲ್ಲಿ ಇಟ್ಟುಕೊಂಡು ನಗರ ಹಾಗೂ ಪಟ್ಟಣ ಪ್ರದೇಶಗಳನ್ನ ಪುನರ್ವರ್ಗೀಕರಣಗೊಳಿಸಬೇಕು ಹಾಗೂ BBMP ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಗಡಿ ವ್ಯಾಪ್ತಿಗೆ ವಿಸ್ತರಿಸುವುದು ಅಂಡ್ ಪ್ರಸ್ತುತ ಜೀವನ ನಿರ್ವಹಣೆ ಆಧಾರದ ಮೇಲೆ ಈ ಒಂದು ಕೆಳಕಂಡ ಸೊ ಬೇಸಿಕಲಿ ಇಲ್ಲೇನು ಕಾಣ್ತಾ ಇವೆ ಈ ಒಂದು ಕೆಳಕಂಡಿರುವಂತಹ ಒಂದು ದರಗಳನ್ನ ಮನೆ ಬಾಡಿಗೆ ಭತ್ಯೆಗೆ ನೀಡುವುದು ಅಂತ. ತುಟ್ಟಿ ಭತ್ಯೆ ಏನು ಟೈಮ್ ಟು ಟೈಮ್ 6 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಆಗುತ್ತೆ. ಬಟ್ ಮನೆ ಬಾಡಿಗೆ ಕೂಡ ಯಾರೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಇರ್ತೀರಾ, ಯಾರೆಲ್ಲ ಒಂದು ಬೇರೆ ಜಿಲ್ಲೆಗಳಲ್ಲಿ ಇರ್ತೀರಾ, ಒಂದು ವರ್ಷಕ್ಕೆ ಕನಿಷ್ಠ 3 ರಿಂದ 3.5% ರಷ್ಟು ತುಟ್ಟಿ ಭತ್ಯೆ ಮನೆ ಬಾಡಿಗೆ ಭತ್ಯೆಯನ್ನ ಮನೆ ಮಾಲೀಕರು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸರ್ಕಾರಿ ನೌಕರರು ಈ ಒಂದು ತುಟ್ಟಿ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆಯಲ್ಲಿ ಕೂಡ ಇನ್ಕ್ರಿಮೆಂಟ್ ಅನ್ನ ನೀಡಬೇಕು ಅಂತ ಇಲ್ಲಿ ಕೇಳಿಕೊಳ್ತಾ ಇರುವಂತದ್ದು. ಸೊ ನೀವು ನೋಡ್ತಿದ್ದೀರಾ ಇಲ್ಲಿ ಏನ್ ಹೇಳ್ತಿದ್ದಾರೆ, ಎ ವರ್ಗಕ್ಕೆ 24% ರಿಂದ 30% ತುಟ್ಟಿ ಭತ್ಯೆಯನ್ನ ನೀಡಬೇಕು ಅಂತ ಮೊಟ್ಟ ಮೊದಲನೇ ಪಾಯಿಂಟ್ ಹೇಳುತ್ತೆ. ಬಿ ವರ್ಗಕ್ಕೆ 16% ರಿಂದ 20% ತುಟ್ಟಿ ಭತ್ಯೆ ನೀಡಬೇಕು ಅಂತ ಹೇಳಲಾಗುತ್ತೆ. ಸಿ ವರ್ಗಕ್ಕೆ 8% ಇಂದ 15% ರಷ್ಟು ತುಟ್ಟಿ ಭತ್ಯೆಯನ್ನ ನೀಡಬೇಕು ಅಂತ ಕೇಳಿಕೊಳ್ಳಲಾಗುತ್ತೆ. ಡಿಪೆಂಡಿಂಗ್ ಆನ್ ದಿ ಟೈಪ್. ಸೊ ಡಿಪೆಂಡಿಂಗ್ ಆನ್ ದಿ ಪೋಸ್ಟ್ ಇಲ್ಲಿ ಎ ವರ್ಗದ ಸರ್ಕಾರಿ ನೌಕರರಿಗೆ 24% ನಿಂದ 30% ಸಿಗಬೇಕು. ಇವಾಗ ಇರುವಂತದ್ದು ಆಲ್ಮೋಸ್ಟ್ ಹಾಫ್ ಇದೆ. ಬಿ ವರ್ಗಕ್ಕೆ 16% ರಿಂದ 20% ಸಿಗಬೇಕು. ಸಿ ವರ್ಗಕ್ಕೆ 8% ರಿಂದ 15% ರಷ್ಟು ಸರ್ಕಾರಿ ನೌಕರಿಗೆ HR ಸಿಗಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ಬೇಡಿಕೆಯನ್ನ 7ನೇ ವೇತನ ಆಯೋಗದ ಒಂದು ಮುಂದೆ ಇಡಲಾಗ್ತಾ ಇದೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತಾ ಇದೆ ನೋಡಿ, ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ಯೆಯು 25% ಮತ್ತು 50% ಹಂತವನ್ನ ತಲುಪಿದಾಗ ಮನೆ ಬಾಡಿಗೆ ಭತ್ಯೆಗಳನ್ನ ಸ್ವಯಂಚಾಲಿತವಾಗಿ 3% ಹೆಚ್ಚಿಸುವುದು. ಈ ಒಂದು ಪಾಯಿಂಟ್ ತುಂಬಾ ಜನರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಈ ಒಂದು ಪಾಯಿಂಟ್ ತುಂಬಾ ಜನರಿಗೆ ಅರ್ಥ ಆಗೋದಿಲ್ಲ. ದಯವಿಟ್ಟು ಇದನ್ನ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕೇಂದ್ರದಲ್ಲಿ ಒಂದು ರೂಲ್ ಇದೆ. ಸೊ ಬೇಸಿಕಲಿ ಯಾವ ಒಂದು ನಮ್ಮ 7ನೇ ವೇತನ ಆಯೋಗ ಅಥವಾ 6ನೇ ವೇತನ ಆಯೋಗ ಬಂದಿದೆ ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರರ DA ನ ಬೇಸಿಕ್ ಜೊತೆ ಮೊಟ್ಟ ಮೊದಲನೇದಾಗಿ ಮೆರ್ಜ್ ಮಾಡಲಾಗುತ್ತೆ. ಅದು ಮೆರ್ಜ್ ಮಾಡಿದ ತಕ್ಷಣ DA 0 ಇಂದ ಸ್ಟಾರ್ಟ್ ಆಗುತ್ತೆ ಅಥವಾ ಇನ್ಫ್ಯಾಕ್ಟ್ 4% ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಯಾವಾಗ DA 0 ಇಂದ ಸ್ಟಾರ್ಟ್ ಆಗಿ 25% ತಲುಪುತ್ತೆ ಆ ಒಂದು ಪಾಯಿಂಟ್ಗೆ DA ಕನ್ಸಿಡರ್ ಮಾಡಿ ಇವತ್ತು 0% ಇದೆ, ನಾಳೆ 25% ಆಗುತ್ತೆ. ಆ ಒಂದು ಟೈಮಲ್ಲಿ ಸದ್ಯ ನಡೀತಿರುವಂತಹ ಒಂದು HRA ನ 3% ನಷ್ಟು ಹೆಚ್ಚಳ ಮಾಡಬೇಕು. 25% ತಲುಪಿದಾಗ ಮುಂದೆ 25 ರಿಂದ 50% ತಲುಪುತ್ತೆ DA ಒಂದು ಟೈಮಿಗೆ. ಆ ಒಂದು ಟೈಮಲ್ಲಿ ಮತ್ತೆ 3% HRA ನಲ್ಲಿ ಹೆಚ್ಚಳ ಮಾಡಬೇಕು. ಒಟ್ಟಾರೆಯಾಗಿ DA 0 ಇಂದ ಸ್ಟಾರ್ಟ್ ಆಗಿ 50% ತಲುಪುವವರೆಗೂ ಸರ್ಕಾರಿ ನೌಕರರ ಒಂದು HRA 6% ಹೆಚ್ಚಳ ಆಗಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರ ಪರವಾಗಿ ನಮ್ಮ ಒಂದು ವೇತನ ಸಮಿತಿ ಕೇಳ್ಕೊಳ್ತಾ ಇರುವಂತದ್ದು. ಅಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ರಜಾ ಪ್ರಯಾಣ ರಿಯಾಯಿತಿ ಅಂತ. ನಮ್ಮ ರಾಜ್ಯದಲ್ಲಿ ಸೇವಾವಧಿಯಲ್ಲಿ 2 ಬಾರಿ ಇದ್ದು ಕೇಂದ್ರ ಸರ್ಕಾರದಲ್ಲಿ LTC ಸೌಲಭ್ಯವು ಪ್ರತಿ 4 ವರ್ಷಕ್ಕೊಮ್ಮೆ ನೀಡುತ್ತಿದ್ದು ಅದರಂತೆ ನೀಡುವುದು ಹಾಗೂ ದಿನ ಭತ್ಯೆಯನ್ನ ಸಹ ನೀಡಬೇಕು ಅಂತ ಕೇಳ್ತಿದ್ದಾರೆ. ನೋಡಿ, ನಮ್ಮ ಒಂದು ರಾಜ್ಯದಲ್ಲಿ ಸೇವಾವಧಿಯಲ್ಲಿ 2 ಬಾರಿ ಮಾತ್ರ ರಜಾ ಪ್ರಯಾಣ ರಿಯಾಯಿತಿ ಇದೆ. ಬಟ್ ಕೇಂದ್ರದಲ್ಲಿ ಅದು 4 ವರ್ಷಕ್ಕೊಮ್ಮೆ ನೀಡ್ತಾರೆ. ಹಾಗಾಗಿ ಅವರ ಒಂದು ಮಾದರಿಯಲ್ಲಿ ನಮಗೂ ಕೂಡ ನೀಡಬೇಕು ಅಂಡ್ ದಿನ ಭತ್ಯೆಯನ್ನ ಕೂಡ ಅಲ್ಲಿ ನೀಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಸರ್ಕಾರಿ ನೌಕರರು ತುಂಬಾ ದಿನಗಳಿಂದ ವೇಟ್ ಮಾಡ್ಕೊಳ್ತಾ ಇರುವಂತದ್ದು. ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸುವರ್ಣ ಆಯೋಗ ಟ್ರಸ್ಟ್
ಕಾರ್ಯೋನ್ಮುಖವಾಗಿದೆ ಅಂತ ಹೇಳ್ತಿದ್ದಾರೆ. ಬೇಸಿಕಲಿ KASS ಅಂತ ಏನು ಕರಿತೀವಿ ನಾವು, ಇದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಂತ ಏನು ನಾವು ಕರಿತೀವಿ, ಇದರ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಒಂದೇ ರೂಪಾಯಿ ಕೂಡ ಖರ್ಚು ಆಗದ ಹಾಗೆ ಸರ್ಕಾರಿ ನೌಕರರಿಗೆ ಸಂಬಳವನ್ನ ನೀಡೋಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು, ಒಂದು ಯೋಜನೆಯನ್ನ ತರಲಾಗಿದೆ. ಆ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಒಂದು ಯೋಜನೆ ಫಲವನ್ನ ನೀಡಬೇಕು ಅಂತ ಕೇಳಿಕೊಳ್ಳಲಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಿರುವಂತದ್ದು, ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ ಕಾರ್ಯೋನ್ಮುಖವಾಗಿದೆ. ಆಲ್ರೆಡಿ ಅದು ಕೆಲಸ ಮಾಡ್ತಾ ಇದೆ. ಅದರಲ್ಲಿರುವಂತಹ ಪಾಯಿಂಟ್ಗಳು ನೀವು ನೋಡಿದ್ರೆ, ಸರ್ಕಾರಿ ನೌಕರರು ವಂತಿಗೆ ನೀಡುವುದರಿಂದ ಅವಲಂಬಿತರ ಒಂದು ಆದಾಯ ಮಿತಿಯನ್ನ ತೆಗೆದುಹಾಕಬೇಕು. ವಿವಾಹಿತ ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿಯರನ್ನ ನೋಡಿ, ಇದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ, ತುಂಬಾ ಜನ ಕೇಳ್ತಾ ಇರ್ತಾರೆ. ನಮ್ಮ ಒಂದು ವಿವಾಹಿತ ಮಹಿಳೆಯರು ಇಲ್ಲಿ ಬೇಸಿಕಲಿ ಇವರಿಗೆ ಆಗ್ತಿರುವಂತ ಒಂದು ತೊಂದರೆ ಇದೇನೆ, ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ, ಬಟ್ ಅವರ ಒಂದು ತಂದೆ ತಾಯಿಗೆ ನೋಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಏನಕ್ಕಂದ್ರೆ ಸರ್ಕಾರ ಒಂದು ಸೌಲಭ್ಯ ಇಲ್ಲಿವರೆಗೂ ಒದಗಿಸಿಲ್ಲ. ವಿವಾಹಿತ ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿಯವರನ್ನ ಈ ಯೋಜನೆಯ ವ್ಯಾಪ್ತಿಗೆ ತರುವುದು ಅಂತ. ಎಲ್ಲ ವೈದ್ಯಕೀಯ ಸೇವೆಗಳು ವಿಳಂಬವಿಲ್ಲದೆ ಸರಳವಾಗಿ ಹಾಗೂ ತ್ವರಿತಗತಿಯಲ್ಲಿ ಲಭ್ಯವಾಗಬೇಕು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಬೇಸಿಕಲಿ ಎಲ್ಲವೂ ಕೂಡ ತ್ವರಿತವಾಗಿ ಸಿಗಬೇಕು ಮತ್ತು ವಿದೌಟ್ ಡಿಲೇ, ಯಾವುದೇ ರೀತಿಯಾದಂಥ ಓಡಾಟ ಆಗಬಾರ್ದು ಅಂತ. ಮುಂದೆ ಇನ್ನೊಂದು ಪಾಯಿಂಟ್ ಇದೆ, ಮಹಿಳಾ ಉದ್ಯೋಗಿಗಳ ವಿಶೇಷ ಸಮಸ್ಯೆಗಳ ಕುರಿತು ಈಗಿರುವ ಸೌಲಭ್ಯಗಳ ಜೊತೆಗೆ ಕೆಳಗಿನ ಸೌಲಭ್ಯಗಳು ನೀಡಬೇಕು, ಸ್ಪೆಷಲಿ ಫಾರ್ ಫಿಮೇಲ್ ಎಂಪ್ಲಾಯೀಸ್ ಅಂತ. ಸೊ ಮಕ್ಕಳಿಗೆ ದಿನಕ್ಕೆ 2 ಬಾರಿ ಸ್ತನ ಸ್ಥಾಪನಕ್ಕಾಗಿ ಅವಕಾಶ ನೀಡಬೇಕು. ನಿಗದಿತ ವೇಳೆಯ ನಂತರ ಕೆಲಸ ಮಾಡಿದ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಮನೆಗೆ ಅವರನ್ನ ಬಿಡಬೇಕು. ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸುಸಜ್ಜಿತವಾದ ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಬೇಕು. ಬಾಡಿಗೆ ತಾಯ್ತನದ ಮಹಿಳಾ ನೌಕರಿಗೆ ಶಿಶುಪಾಲನಾ ಹೆರಿಗೆ ರಜೆ ಮಂಜೂರು ಮಾಡಬೇಕು. ಅದೇ ರೀತಿಯಾಗಿ ಹಾಲಿ ಇರುವಂತಹ ಶಿಶುಪಾಲನಾ ರಜೆಯ ಮಂಜೂರಾತಿಯನ್ನ ಕನಿಷ್ಠ 15 ದಿನಗಳ ಬದಲಾಗಿ 7 ದಿನಗಳಿಗೆ ನಿಗದಿಪಡಿಸಬೇಕು. ಪತ್ನಿ ಇಲ್ಲದ ಪುರುಷ ನೌಕರಿಗೆ ಮಕ್ಕಳ ಪಾಲನೆ ಹಿತದೃಷ್ಟಿಯಿಂದ ಶಿಶುಪಾಲನಾ ರಜೆಯನ್ನ ವಿಸ್ತರಿಸಬೇಕು ಅಂತ ಕೂಡ ಇಲ್ಲಿ ಒಂದು ಪಾಯಿಂಟ್ ಅನ್ನ ಇಡಲಾಗ್ತಾ ಇದೆ. ಸೊ ಬೇಸಿಕಲಿ ಇದು ಶಿಶುಪಾಲನಾ ರಜೆಗೆ ಸಂಬಂಧಿಸಿದಂತು. ಇದಾದ್ಮೇಲೆ ನೆಕ್ಸ್ಟ್ ಇತರೆ ಭತ್ಯೆಗಳಿಗೆ ಸಂಬಂಧಿಸಿದಂತ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಫಾರ್ ಎಕ್ಸಾಂಪಲ್, ಬೆಟ್ಟ ಗುಡ್ಡಗಳಲ್ಲಿರುವ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ನೌಕರರಿಗೆ ಗಿರಿ ಭತ್ಯೆಯನ್ನ ಮಂಜೂರು ಮಾಡಬೇಕು. ಅಂಡ್ ಪ್ರಸ್ತುತ ನೀಡುತ್ತಿರುವ ವಾಹನ ಭತ್ಯೆ, ಏನು ಸಮವಸ್ತ್ರಗಳ ಭತ್ಯೆಯನ್ನು ನೀಡ್ತಾರೆ, ಅನ್ಯ ಸೇವೆಗಳ ಭತ್ಯೆ, ವಿಶೇಷ ಭತ್ಯೆಗಳನ್ನ ಡಬಲ್ ಮಾಡಬೇಕು. ಏನ್ ನೀಡ್ತಿದ್ದಾರೆ ಅದ್ರ ಡಬಲ್ ನೀಡಬೇಕು. ಇಲ್ಲಿ ನಿಗದಿತ ಪ್ರಮಾಣ ಭತ್ಯೆ, ಅನ್ಯ ಸೇವೆ ಭತ್ಯೆ ಹಾಗೂ ಪ್ರಭಾರ ಭತ್ಯೆಯನ್ನ ಕೂಡ ಇಲ್ಲಿ ಹೆಚ್ಚಿಸಬೇಕು ಅಂತ ಒಂದು ಬೇಡಿಕೆಯನ್ನ ಇಡಲಾಗ್ತಾ ಇದೆ. ನೆಕ್ಸ್ಟ್ ನೋಡ್ತೀರಾ ನೀವು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್, ವರ್ಗಾವಣೆಗೆ ಸಂಬಂಧಿಸಿದಂತೆ ತುಂಬಾ ಜನ ಸರ್ಕಾರಿ ನೌಕರರು ವರ್ಗಾವಣೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆಯೂ ಕೂಡ 7ನೇ ವೇತನ ಆಯೋಗದಲ್ಲಿ ಇಲ್ಲಿ ಒಂದು ವರದಿಯನ್ನ ಮಾಡಲಾಗ್ತಾ ಇದೆ. ವರ್ಗಾವಣೆ ಅನುದಾನ ಸಾಮಾನು ಸಾಗಣೆ ವೆಚ್ಚ ಅಂತ ಕೇಂದ್ರ ಮಾದರಿಯಂತೆ ವರ್ಗಾವಣೆಗೊಂಡ ಅಥವಾ ವಯೋನಿವೃತ್ತಿ ಹೊಂದುವ ರಾಜ್ಯ ಸರ್ಕಾರಿ ನೌಕರರಿಗೆ ಕೊನೆ ಮಾಹೆಯಲ್ಲಿ ಮೂಲ ವೇತನದ 80% ವರ್ಗಾವಣೆ ಅನುದಾನ ಮತ್ತು ಸಾಮಾನು ಸಂಬರಾಜು ಸಾಗಣೆ ಭತ್ಯೆಯನ್ನು ನೀಡುವಂತೆ. ಸೊ ಬೇಸಿಕಲಿ ಒಬ್ಬ ಸರ್ಕಾರಿ ನೌಕರನು ಟ್ರಾನ್ಸ್ಫರ್ ಆದಾಗ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ. ಆ ಒಂದು ಟೈಮಲ್ಲಿ ಏನು ವರ್ಗಾವಣೆ ಖರ್ಚಾಗುತ್ತೆ, ಆ ಒಂದು ವರ್ಗಾವಣೆ ಖರ್ಚನ್ನ ಭರಿಸೋದಕ್ಕೋಸ್ಕರ ಏನು ಸರ್ಕಾರಿ ನೌಕರ ಮೂಲ ವೇತನ ಇರುತ್ತೆ, ಅದರ ಒಂದು 80% ವೇತನವನ್ನ ಲಾಸ್ಟ್ ಒಂದು ತಿಂಗಳಲ್ಲಿ, ವರ್ಗಾವಣೆಗಿಂತ ಮುಂಚೆ ಏನು ಸ್ಯಾಲರಿ ಬರುತ್ತೆ ಆ ಒಂದು ತಿಂಗಳಲ್ಲಿ ನೀಡಬೇಕು ಅಂತ. ಪ್ರಯಾಣ ಭತ್ಯೆ ಹಾಗೂ ದಿನಭತ್ಯೆ, ಇಂಧನ ಬೆಲೆ, ಪ್ರಯಾಣ ಸಾರಿಗೆ ವೆಚ್ಚ, ವಸತಿ ಹಾಗೂ ಊಟ ಉಪಹಾರಗಳು ದುಬಾರಿಯಾಗುವುದರಿಂದ ಅದರಲ್ಲೂ ಕೂಡ ಹೆಚ್ಚಿನ ಒಂದು ದುಬಾರಿ ಮಾಡಬೇಕು ಅಂತ. ನೆಕ್ಸ್ಟ್ ರಜೆ ಸೌಲಭ್ಯಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ರಜೆ ಸೌಲಭ್ಯಗಳು ಮತ್ತು ಗಳಿಕೆ ರಜೆ ಅಧ್ಯರ್ಪಣ ನಗದೀಕರಣ ಮತ್ತು ನಿವೃತ್ತಿ ಗಳಿಕಾ ರಜಾ ನಗದೀಕರಣ. ಇದರಲ್ಲಿ ಏನ್ ಹೇಳ್ತಾರೆ, ರಜೆ ಸೌಲಭ್ಯವನ್ನ ಪಡೆಯುವ ಉದ್ದೇಶಕ್ಕಾಗಿ ಮಾತ್ರ ಗಳಿಕೆ ರಜೆಯ ಮಿತಿಯನ್ನು ತೆಗೆದು ಹಾಕುವುದು ಮೊಟ್ಟ ಮೊದಲನೇದಾಗಿ. ಅಂಡ್ ನಿವೃತ್ತಿಯ ನಂತರ 300 ಗಳಿಕಾ ರಜಾ ನಗದೀಕರಣ ಸೌಲಭ್ಯದ ಗರಿಷ್ಠ ಮಿತಿಯನ್ನ 330ಕ್ಕೆ ಹೆಚ್ಚಿಸುವುದು. ನೋಡಿ, ಇವಾಗ ಹಾಲಿ ಇರುವಂತಹ ಒಂದು ರೂಲ್ ಏನ್ ಹೇಳುತ್ತೆ, ಸರ್ಕಾರಿ ನೌಕರರು ಮ್ಯಾಕ್ಸಿಮಮ್ ಎಷ್ಟು ಒಂದು ರಜೆಗಳನ್ನ ನಗದೀಕರಣ ಮಾಡ್ಕೊಳ್ಬಹುದು, ಬರೀ 300 ರಜೆಗಳನ್ನ ಮಾತ್ರ ನಗದೀಕರಣ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಅವಕಾಶ ಇದೆ. ಬಟ್ ಮುಂದಿನ ದಿನಗಳಲ್ಲಿ 330 ರಜೆಗಳನ್ನ ಕೂಡ ನಗದೀಕರಣ ಮಾಡಿಸುವುದಕ್ಕೆ ಇಲ್ಲಿ ಸರ್ಕಾರಿ ನೌಕರರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳಲಾಗ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬೈಸಿಕಲ್, ಮೋಟಾರು ವಾಹನ, ಗೃಹ ನಿರ್ಮಾಣ, ಗೃಹ ರಿಪೇರಿ ಮುಂಗಡ. ಸೊ ಬೇಸಿಕಲಿ ಇದು ಅಡ್ವಾನ್ಸ್ ಹಣವನ್ನು ಕೂಡ ಸರ್ಕಾರಿ ನೌಕರಿಗೆ ನೀಡಬೇಕು ಅಂತ. ರೂಪಾಯಿ 25,000 ಬಡ್ಡಿ ರಹಿತ ಹಬ್ಬದ ಮುಂಗಡವನ್ನ ಯಾವುದೇ ಷರತ್ತುಗಳನ್ನ ವಿಧಿಸದೆ ಎಲ್ಲ ನೌಕರರಿಗೆ ಮಂಜೂರು ಮಾಡಬೇಕು. ಏನೊಂದು ಹಬ್ಬ ಬರುತ್ತೆ, ಹೋಳಿ ಹಬ್ಬ ಬರುತ್ತೆ, ದೀಪಾವಳಿ ಬರುತ್ತೆ, ಯಾವುದೇ ಒಂದು ಹಬ್ಬ ಬಂದಾಗ ಸರ್ಕಾರಿ ನೌಕರರಿಗೆ ಮುಂಗಡವಾಗಿ ಅಡ್ವಾನ್ಸ್ ಸ್ಯಾಲರಿಯನ್ನ ನೀಡಬೇಕು 25,000 ರೂಪಾಯಿವರೆಗೆ ಅಂತ. ಎಲ್ಲ ಮುಂಗಡಗಳ ಮೇಲಿನ ಬಡ್ಡಿಯನ್ನ ಕಡಿಮೆ ಮಾಡುವುದು.
ಸೊ ಬೇಸಿಕಲಿ ಯಾವುದೇ ರೀತಿಯಂತ ಬಡ್ಡಿ ತೆಗೆದುಕೊಳ್ಬಾರ್ದು, ತೆಗೆದುಕೊಂಡ್ರೆ ಅದನ್ನ ಕಡಿಮೆ ಮಾಡಬೇಕು. ಮುಂಗಡದ ಮೊತ್ತವನ್ನ ಮಾರುಕಟ್ಟೆಗೆ ಅನುಗುಣವಾಗಿ ಹೆಚ್ಚಿಸುವುದು. ಬರೀ 25,000 ಅಂದ ಮಾತ್ರಕ್ಕೆ ಅಷ್ಟೇ ಅಲ್ಲ, ಯಾವ ರೀತಿಯಾಗಿ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನ 30,000, 40,000, 50,000 ಈ ರೀತಿ ಮಾಡಬೇಕು ಅಂತ ಕೂಡ ಇಲ್ಲಿ ಸೂಚಿಸ್ತಿದ್ದಾರೆ. ಕನಿಷ್ಠ ವೇತನದ ಮಿತಿಯನ್ನ ಹೋಮ್ ಟೇಕ್ ಸ್ಯಾಲರಿ ಏನಿದೆ 60% ರಿಂದ 40% ನಿಗದಿಗೊಳಿಸಬೇಕು ಅಂತ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಒಂದಿಷ್ಟು ಅಪ್ಡೇಟ್ಸ್ಗಳು. ಅಂಧ ಮತ್ತು ಅಂಗವಿಕಲ ನೌಕರರ ವಾಹನ ಭತ್ಯೆಯನ್ನ ಇಲ್ಲಿ 6 ರಿಂದ 10ಕ್ಕೆ ಇನ್ಕ್ರೀಸ್ ಮಾಡಬೇಕು. ಸಾಮೂಹಿಕ ವಿಮಾ ಯೋಜನೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಸಾಮೂಹಿಕ ವಿಮಾ ಯೋಜನೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಾಮೂಹಿಕ ವಿಮಾ ಯೋಜನೆ ಇದಾದ್ಮೇಲೆ ಸ್ವಯಂ ನಿವೃತ್ತಿ ಯೋಜನೆ ಕೂಡ ಇದೆ. ಅದ್ರ ಬಗ್ಗೆ ಸರ್ಕಾರಿ ನೌಕರಿಗೆ ಗೊತ್ತಿರಲೇಬೇಕು. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ನೋಡಿದ್ದೀರಾ, ಇನ್ನೂ ಬಿಡಬೇಡಿ ಆಯ್ತಾ. ಸೊ ಸಾಮೂಹಿಕ ವಿಮಾ ಯೋಜನೆ ಏನ್ ಹೇಳುತ್ತೆ, ಒಂದು ಯೂನಿಟ್ ದರ 120 ರೂಪಾಯಿಯಿಂದ 1200 ರೂಪಾಯಿಗೆ ಹೆಚ್ಚಿಸುವ ಮೂಲಕ ವಿಮಾ ಮೊತ್ತವನ್ನ ಹೆಚ್ಚಿಸಬೇಕು. ಸರ್ಕಾರಿ ನೌಕರಿಗೆ ಸದ್ಯ ಕೊಡುತ್ತಿರುವಂತಹ ಒಂದು ವಿಮಾ ಮೊತ್ತವನ್ನ ಹೆಚ್ಚಳ ಮಾಡಬೇಕು. ಉಳಿತಾಯ ನಿಧಿ ಮತ್ತು ವಿಮಾ ನಿಧಿ ಸದ್ಯದ 70:30 ಅನುಪಾತವನ್ನ 75:25ಕ್ಕೆ ಮಾರ್ಪಡಿಸಬೇಕು. ಉಳಿತಾಯ ನಿಧಿ ಮೇಲಿನ ಬಡ್ಡಿ ದರವನ್ನ 2% ಹೆಚ್ಚಳ ಮಾಡಬೇಕು. ಏನು ಸರ್ಕಾರಿ ನೌಕರರು ಒಂದು ವೃದ್ಧಾಪ್ಯದಲ್ಲಿ ಒಂದು ಅಮೌಂಟ್ ಅನ್ನ ಪಡಿತಾರೆ, ಅದರ ಮೇಲೆ ತುಂಬಾ ಕಡಿಮೆ ಆಗಿರುವಂತಹ ಬಡ್ಡಿ ದರವನ್ನ ಸದ್ಯಕ್ಕೆ ನಿಗದಿಪಡಿಸಲಾಗಿದೆ. ಇದರಿಂದ ಸರ್ಕಾರಿ ನೌಕರರು ಒಂದು ವೇತನ ಕಟಾವ್ ಆಗುತ್ತೆ, ಬಟ್ ಅದಕ್ಕೆ ತಕ್ಕಂತ ಒಂದು ಬಡ್ಡಿ ಸಿಗುವುದಿಲ್ಲ. ಅದಕ್ಕಾಗಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು, ಸದ್ಯದಲ್ಲಿ ಪಡಿತಿರುವಂತಹ ಬಡ್ಡಿಗಿಂತ 2% ಹೆಚ್ಚಿನ ಬಡ್ಡಿಯನ್ನ ಅದಕ್ಕೆ ನಿಗದಿಪಡಿಸಿ ಸರ್ಕಾರಿ ನೌಕರರ ಒಂದು ಜೀವನದಲ್ಲಿ ಬೆಳಕು ತುಂಬಬೇಕು. ಸ್ವ ಇಚ್ಛಾ ನಿವೃತ್ತಿ ಅಂತ. ಸೊ ಸೆಲ್ಫ್ ರಿಟೈರ್ಮೆಂಟ್ ಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸ್ವ ಇಚ್ಛಾ ನಿವೃತ್ತಿಗೆ 15 ವರ್ಷ ಕನಿಷ್ಠ ಸೇವೆ ಅಥವಾ 50 ವರ್ಷ ವಯಸ್ಸು ಎನ್ನುವ ಬದಲಾಗಿ 12 ವರ್ಷಗಳ ಸೇವಾವಧಿ ಅಥವಾ 45 ವರ್ಷಗಳ ವಯಸ್ಸಾಗಿರಬೇಕೆಂದು ತಿದ್ದುಪಡಿ ಮಾಡುವುದು. ಸೊ ಬೇಸಿಕಲಿ ಒಂದಿಷ್ಟು ಜನ ಸ್ವಯಂ ನಿವೃತ್ತಿಯನ್ನ ಪಡಿಬೇಕು ಅಂತ ಇಚ್ಛಿಸ್ತಾರೆ. ಅಂತವರಿಗೆ ಇವಾಗ ಏನಿದೆ, ಕನಿಷ್ಠ 15 ವರ್ಷ ಸೇವೆ ಮಾಡಿರಬೇಕು ಅಥವಾ 50 ವರ್ಷ ಒಂದು ವಯಸ್ಸಾಗಿರ್ಬೇಕು. ಆದ್ರೆ ಅದನ್ನ ಕಡಿಮೆ ಮಾಡಬೇಕು. 15 ವರ್ಷದ ಬದಲಾಗಿ 12 ವರ್ಷ ಸೇವೆ ಮಾಡಿ 50 ವರ್ಷದ ಬದಲಾಗಿ 5 ವರ್ಷ, ಬೇಸಿಕಲಿ ಒಂದು 5 ವರ್ಷ ಇಲ್ಲಿ ನಮಗೆ ನಿವೃತ್ತಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಇವಾಗ ಪಿಂಚಣಿ ಪ್ರಯೋಜನಗಳಲ್ಲಿಯೂ ಕೂಡ ತುಂಬಾನೇ ಒಳ್ಳೆಯ ಒಂದು ಸಂಗತಿಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ, ಪ್ರಪೋಸ್ ಮಾಡ್ತಿದ್ದಾರೆ. ನಾವು ನೋಡೋಣ ಇಲ್ಲಿ. ನಿವೃತ್ತಿ ಪಿಂಚಣಿಗಾಗಿ ಕನಿಷ್ಠ ಸೇವೆ 30 ರಿಂದ 25ಕ್ಕೆ ಇಳಿಸೋದು. ಸೊ ಇವಾಗಿರುವಂತಹ ರೂಲ್ ಪ್ರಕಾರ ನಾವು ನಿವೃತ್ತಿ ಪಿಂಚಣಿ ಪಡಿಬೇಕು ಅಂದ್ರೆ ಕನಿಷ್ಠ 30 ವರ್ಷ ಸೇವೆಯನ್ನ ಮಾಡಿರಬೇಕು. ಬಟ್ ಅದನ್ನ 25 ವರ್ಷಗಳಿಗೆ ಕಡಿಮೆ ಮಾಡಬೇಕು ಅಂತ ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ಗಳು ಏನ್ ಹೇಳುತ್ತೆ, ಕುಟುಂಬ ವಿಶ್ರಾಂತಿ ವೇತನ. ಕುಟುಂಬ ವಿಶ್ರಾಂತಿ ವೇತನ ಅಂದ್ರೆ ಫ್ಯಾಮಿಲಿ ಪೆನ್ಷನ್. ಕುಟುಂಬ ವಿಶ್ರಾಂತಿ ಪಿಂಚಣಿ ಕನಿಷ್ಠ ಕುಟುಂಬಕ್ಕೆ ರೂಪಾಯಿ 16,500 ರೂಪಾಯಿಗೆ ಮತ್ತು ಗರಿಷ್ಠ 1,50,000 ರೂಪಾಯಿಗೆ ಹೆಚ್ಚಿಸಬೇಕು ಅಂತ. ಸೊ ಬೇಸಿಕಲಿ ಏನು ಸರ್ಕಾರಿ ನೌಕರರಿಗೆ ಕನಿಷ್ಠ ಪಿಂಚಣಿ ಏನು ಸಿಗ್ತಾ ಇದೆ ಅದು ಇವಾಗ ತುಂಬಾ ಕಡಿಮೆ ಸಿಗ್ತಾ ಇದೆ. ಇವಾಗ ಸಿಗ್ತಾ ಇರುವಂತದ್ದು ಬರೀ 8,500 ರೂಪಾಯಿ ಮತ್ತು ಗರಿಷ್ಠ 75,000 ರೂಪಾಯಿ ಸಿಗ್ತಾ ಇದೆ. ಅದನ್ನ ಚೇಂಜ್ ಮಾಡಿ ಕನಿಷ್ಠ ಸಿಗಬೇಕು 16,500 ರೂಪಾಯಿ ಸಿಗಬೇಕು ಅಂಡ್ ಗರಿಷ್ಠ 1,50,000 ರೂಪಾಯಿ ಸಿಗಬೇಕು ಅಂತ ಇಲ್ಲಿ ಪ್ರಪೋಸ್ ಮಾಡ್ತಾ ಇದ್ದಾರೆ. ಮರಣ ನಿವೃತ್ತಿ ಉಪದಾನ ಗರಿಷ್ಠ ಮಿತಿಯನ್ನು 20 ಲಕ್ಷಗಳಿಂದ 25 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ. ಸೊ ಸರ್ಕಾರಿ ನೌಕರರು ಸೇವೆಯಲ್ಲಿದ್ದಾಗ ಏನೋ ಒಂದು ಕಾರಣಾಂತರಗಳಿಂದ ಡೆತ್ ಆದ್ರೆ ಅವರ ಒಂದು ಕುಟುಂಬಕ್ಕೆ ಸಹಾನುಭೂತಿ ಅಂತ ಅವರ ಒಂದು ಕುಟುಂಬ ಮುನ್ನಡೆಸಬೇಕು ಅಂತ ಇವಾಗ 20 ಲಕ್ಷ ರೂಪಾಯಿಗಳು ನೀಡಲಾಗ್ತಾ ಇದೆ. ಆ ಒಂದು ಅಮೌಂಟ್ ಅನ್ನ 25 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಇಲ್ಲಿ ಕೇಳ್ತಿದ್ದಾರೆ. ಅಂಡ್ ಇದಾದ್ಮೇಲೆ ಪರಿವರ್ತಿತ ಹಣವನ್ನ 15 ವರ್ಷಗಳ ಕಾಲ ಪ್ರತಿ ತಿಂಗಳು ಪಿಂಚಣಿಯಲ್ಲಿ ಕಟಾಯಿಸುವ ಒಂದು ಪದ್ಧತಿಯನ್ನ ಕೈ ಬಿಟ್ಟು 12 ವರ್ಷಗಳ ಕಾಲ ಮಾತ್ರ ಪಿಂಚಣಿಯಲ್ಲಿ ಕಟಾಯಿಸಬೇಕು ಅಂತ. ಸೊ ಬೇಸಿಕಲಿ ಏನು ಪರಿವರ್ತಿತ ಪಿಂಚಣಿ ಇದೆ, ಸೊ ಆ ಒಂದು ಪಿಂಚಣಿಯನ್ನ ಇಲ್ಲಿ 15 ವರ್ಷಗಳ ಬಿಟ್ಟು 12 ವರ್ಷಗಳಿಗೆ ಕಡಿಮೆ ಮಾಡಬೇಕು ಅಂತ. ಇಲ್ಲಿ ಪಿಂಚಣಿ ಪ್ರಯೋಜನಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಇದ್ದೀವಿ. ನಿವೃತ್ತಿ ಪಿಂಚಣಿಗಾಗಿ ಕನಿಷ್ಠ ಸೇವೆ 30 ರಿಂದ 25ಕ್ಕೆ ಇಳಿಸುವುದು. ಏನಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ, ನಿವೃತ್ತಿ ಪಿಂಚಣಿ ಕೊಡ್ಬೇಕು ಅಂದ್ರೆ 30 ವರ್ಷಗಳ ಒಂದು ಕಾಲ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಅದನ್ನು 25 ವರ್ಷಕ್ಕೆ ಇಳಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಪಿಂಚಣಿಗೆ ಸಂಬಂಧಿಸಿದಂತ ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಮಾಹಿತಿ ಇದೆ ಈ ಒಂದು 7ನೇ ವೇತನ ಆಯೋಗದಲ್ಲಿ ದೊರೆಯುವಂತ ಈ ಒಂದು ಮಾಹಿತಿ. ಯಾಕಂದ್ರೆ ಕೊನೆಯದಾಗಿ ನಿವೃತ್ತಿ ಪಿಂಚಣಿಗಾಗಿ ಕನಿಷ್ಠ ಸೇವೆ ಎಷ್ಟಿದೆ, ಈಗಿನ ಒಂದು ಸೇವೆ ನೋಡೋದಾದ್ರೆ 30 ವರ್ಷ, ಅದನ್ನು 25 ವರ್ಷ ಅಂದ್ರೆ 5 ವರ್ಷಗಳ ಇಳಿಕೆ ಮಾಡಬೇಕು ಎಂಬುದರ ಬಗ್ಗೆ 7ನೇ ವೇತನ ಆಯೋಗದಲ್ಲಿ ಸಜೆಷನ್ ಮಾಡಲಾಗಿದೆ. ಎರಡನೇದಾಗಿ ಕುಟುಂಬ ವಿಶ್ರಾಂತಿ ಪಿಂಚಣಿ ಕನಿಷ್ಠ
ಕುಟುಂಬ ರೂಪಾಯಿ ಏನಿದೆ ನೋಡ್ತಾ ಇದ್ದೀರಾ 16,500ಕ್ಕೆ ಮತ್ತು ಗರಿಷ್ಠ 1,50,000ಕ್ಕೆ ಹೆಚ್ಚಿಸಬೇಕು ಎಂಬುದರ ಬಗ್ಗೆ. ಏನು ಕುಟುಂಬ ವಿಶ್ರಾಂತಿ ಪಿಂಚಣಿ ಏನಿದೆಯಲ್ಲ ಕನಿಷ್ಠ ಮತ್ತು ಗರಿಷ್ಠ ಮೊತ್ತವನ್ನು ಏರಿಸೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಪಡಲಾಗಿದೆ 7ನೇ ವೇತನ ಆಯೋಗದ ಅಡಿಯಲ್ಲಿ. ಮೂರನೇದಾಗಿ ನಾವು ನೋಡ್ತಾ ಇದ್ರೆ ಮರಣ ನಿವೃತ್ತಿ ಮತ್ತು ಉಪದಾನ ಗರಿಷ್ಠ ಮಿತಿಯನ್ನು 20 ಲಕ್ಷಗಳಿಂದ 25 ಲಕ್ಷಗಳಿಗೆ ಹೆಚ್ಚಿಸುವುದು. ಫಸ್ಟ್ ಇಂಪಾರ್ಟೆಂಟ್ ಅಂತ ಮಾಹಿತಿ ಇದಾಗಿರುತ್ತದೆ. ಇಲ್ಲಿ ಮರಣ ಉಪದಾನ ಮತ್ತು ನಿವೃತ್ತಿ ಇಲ್ಲಿ ಗರಿಷ್ಠ ಮಿತಿಯನ್ನು 20ರಿಂದ 25 ಲಕ್ಷಕ್ಕೆ ಇಲ್ಲಿ ಹೆಚ್ಚಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಹೇಳಲಾಗಿದೆ.